ಓಂ ಶಾಂತಿ. ಹಿಂದೂ ಧರ್ಮ, ನಾವೆಲ್ಲರೂ ಸಹ ಯಾವ ಧರ್ಮ ಅಂತ ಹೇಳ್ತೀವಿ? ಹಿಂದೂ ಧರ್ಮ ಅಂತ ನಾವು ಹೇಳ್ಕೊಳ್ತಾ ಬಂದಿದ್ದೀವಿ. ಆದ್ರೆ ಬೇರೆ ಎಲ್ಲಾ ಧರ್ಮದವರು ಸಹ ಅವರವರ ಧರ್ಮದ ಬಗ್ಗೆ ಕೇಳಿದ್ರೆ ಈಸಿಯಾಗಿ ಹೇಳ್ತಾರೆ. ಆದ್ರೆ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮದವರನ್ನ ಕೇಳಿದ್ರೆ ಯಾರು ಸಹ ಸರಿಯಾಗಿ ಹೇಳೋದಿಲ್ಲ. ಯಾಕೆ ಅಂದ್ರೆ ಹಿಂದೂ ಧರ್ಮವನ್ನ ಯಾರು ಸ್ಥಾಪಿಸಿಲ್ಲ ಕೂಡ, ಆದ್ರಿಂದ ಹೇಳೋದಿಲ್ಲ. ಮತ್ತೆ ಹಿಂದೂ ಧರ್ಮದ ಗ್ರಂಥ, ಈಗ ನೋಡಿ, ಆ ಎಲ್ಲಾ ಧರ್ಮದವರ ಬಗ್ಗೆ ಕೇಳಿದಾಗ ಇಸ್ಲಾಂ ಧರ್ಮದವರು ಕುರಾನ್ ಅಂತ ಹೇಳ್ತಾರೆ ಅಲ್ವಾ, ಕ್ರಿಶ್ಚಿಯನ್ ಧರ್ಮದವರು ಬೈಬಲ್ ಅಂತ ಹೇಳ್ತಾರೆ ಅಲ್ವಾ. ಅಂದ್ರೆ ಅವರವರ ಧರ್ಮದ ಗ್ರಂಥದ ಬಗ್ಗೆ ಅವರು ಈಸಿಯಾಗಿ ಹೇಳ್ತಾರೆ. ಆದ್ರೆ ಹಿಂದೂ ಧರ್ಮದ ಬಗ್ಗೆ ಕೇಳಿದಾಗ ಯಾರು ಹೇಳೋದಿಲ್ಲ. ಯಾಕೆಂದ್ರೆ ಹಿಂದೂ ಧರ್ಮ ಯಾರು ಸ್ಥಾಪಿಸಿಲ್ಲ ಕೂಡ. ಯಾಕೆ ಅಂದ್ರೆ ಹಿಂದೂಸ್ತಾನ ಅನ್ನುವ ಒಂದು ಸ್ಥಾನದಲ್ಲಿ ವಾಸಿಸುತ್ತಿರುವ ಕಾರಣಕ್ಕೆ ಹಿಂದೂ ಧರ್ಮ ಅಂತ ಹೇಳ್ಕೊಂಡಿದ್ದಾರೆ. ಯಾಕೆ? ಅವರ ನಿಜವಾದಂತಹ ಧರ್ಮ ಆದಿ ಸನಾತನ ದೇವಿ ದೇವತಾ ಧರ್ಮ. ಅದನ್ನ ಮರೆತಿರೋ ಕಾರಣ ಏನ್ ಹೇಳ್ತಾರೆ, ನಾವು ಹಿಂದೂ ಧರ್ಮದವರು ಅಂತ. ಯಾಕೆಂದ್ರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಅಂದ್ರೆ ಸಂಪೂರ್ಣ ನಿರ್ವಿಕಾರಿಗಳು, ಮರ್ಯಾದಾ ಪುರುಷೋತ್ತಮರು ಅಲ್ವಾ, ಡಬಲ್ ಅಹಿಂಸಕರು, ಸರ್ವಗುಣ ಸಂಪನ್ನರು, ಸೋಲಾಕಾಲ ಸಂಪೂರ್ಣರು ಆಗಿರ್ತಾರೆ. ಅದ್ಯಾವುದು ಇಲ್ಲದೆ ಇರೋ ಕಾರಣ, ವಿಕಾರಗಳಲ್ಲಿ ಬಂದಿರೋ ಕಾರಣ, ತಮ್ಮ ಧರ್ಮವನ್ನ ಮರೆತಿರೋ ಕಾರಣ ಹಿಂದೂ ಧರ್ಮ ಹಿಂದೂಸ್ತಾನದಲ್ಲಿ ಇರೋದ್ರಿಂದ ಹಿಂದೂ ಧರ್ಮ ಅಂತ ಹೇಳ್ಕೊಂಡಿದ್ದಾರೆ. ಅದರಲ್ಲೂ ಸಹ ವೇದ, ಶಾಸ್ತ್ರ, ರಾಮಾಯಣ, ಭಾಗವತ, ಭಗವದ್ಗೀತೆ ಎಷ್ಟೋ ಇದಾವೆ. ಅದರಲ್ಲಿ ಯಾವುದು ಅಂತ ಹೇಳೋದು ಅಂತ ಕೆಲವರು ಹೇಳೋದು ಇಲ್ಲ. ಬಟ್ ಕೆಲವರು ಹೇಳ್ತಾರೆ ನಮ್ಮ ಹಿಂದೂ ಧರ್ಮದ ಗ್ರಂಥ ಭಗವದ್ಗೀತೆ ಆಗಿದೆ ಅಂತ ಹೇಳ್ತಾರೆ. ಗೀತೆ ಅನ್ನುವಂತಹದ್ದು ಸರ್ವಶಾಸ್ತ್ರ ಶಿರೋಮಣಿ ಅಂತ ಹೇಳ್ತಾರೆ ಅಲ್ವಾ. ಆದ್ರೆ ಇಂತಹ ಒಂದು ದೊಡ್ಡ ಗೀತೆ ಇದ್ರೂ ಸಹ ಇನ್ನು ಈ ಪ್ರಪಂಚ ಅನ್ನುವಂತಹದ್ದು ಇನ್ನು ಕೆಳಗಡೆನೆ ಬರ್ತಿದೆ, ಕೆಳಗಡೆನೆ ಇಳಿತಿದೆ. ಅಂದ್ರೆ ಅಧರ್ಮ ಅನ್ನುವಂತಹದ್ದು ಜಾಸ್ತಿನೇ ಆಗ್ತಿದೆ. ಯಾಕೆ ಅಂತಂದ್ರೆ ಈಗ ಭಗವದ್ಗೀತೆ ಅಂದಾಗ ಅದರಲ್ಲಿ ಏನಿದೆ, ಧರ್ಮ ಬೋಧನೆಯನ್ನ ಮಾಡಿ ಧರ್ಮ ಸ್ಥಾಪನೆ ಮಾಡ್ತಾರೆ ಅಂತ ಅಲ್ವಾ. ಭಗವದ್ಗೀತೆ ಎಲ್ಲಿ ಏನಿದೆ, ಧರ್ಮ ಬೋಧನೆಯನ್ನ ಮಾಡಿ ಧರ್ಮ ಸ್ಥಾಪನೆ ಮಾಡ್ತಾರೆ. ಯಾರಿಗೆ ಧರ್ಮ ಬೋಧನೆಯನ್ನ ಮಾಡ್ತಾರೆ? ಕೃಷ್ಣ ಅರ್ಜುನನಿಗೆ ಮಾಡ್ತಾನೆ ಧರ್ಮ ಬೋಧನೆ, ಮತ್ತೆ ಧರ್ಮ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆ ಧರ್ಮ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದ್ಮೇಲೆ ಧರ್ಮ ಸ್ಥಾಪನೆ ಆಗ್ಬೇಕು ಅಲ್ವಾ. ಅಧರ್ಮನೇ ಇನ್ನೂ ಜಾಸ್ತಿ ಆಗ್ತಾನೆ ಇದೆ. ಅಂದ್ರೆ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟ ಅನ್ನೋದೇ ನಡೀತಿದೆ. ಮತ್ತೆ ಗೀತೆ ಯಾವಾಗ ನುಡಿಸಿದ್ರು ಅಂತ ಕೇಳ್ತಾರೆ ಅಲ್ವಾ. ಇವಾಗ ಗೀತೆಯನ್ನ ಯಾವಾಗ ನುಡಿಸಿದ್ರು ಅಂದ್ರೆ ಅದಕ್ಕೆ ಏನ್ ಹೇಳ್ತಾರೆ, ಮಹಾಭಾರತ ಯುದ್ಧದ ಸಮಯದಲ್ಲಿ ಕೌರವರಿಗೆ ಪಾಂಡವರಿಗೆ ಯಾವಾಗ ಯುದ್ಧ ಆಗುತ್ತೋ ಆಗ ಅರ್ಜುನ ನಾನು ಯುದ್ಧ ಮಾಡೋದಕ್ಕಾಗುವುದಿಲ್ಲ ಅಂದಾಗ ಅರ್ಜುನನಿಗೆ ಕೃಷ್ಣ ಗೀತೆಯ ಒಂದು ಉಪದೇಶವನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಕೂಡ ಯುದ್ಧ ಭೂಮಿಯಲ್ಲಿ ಯುದ್ಧವನ್ನ ನಿಲ್ಲಿಸಿ ಹೇಳಿರೋ ತರ ತೋರಿಸ್ತಾರೆ. ಮತ್ತೆ ಅರ್ಜುನ ಯುದ್ಧ ಮಾಡೋದಕ್ಕೆ ಗೀತೆಯನ್ನ ನುಡಿಸಿದ್ದಾರೆ, ಗೀತೆಯ ಉಪದೇಶವನ್ನ ಮಾಡಿದ್ದಾರೆ ಅಂತಂದ್ರೆ ಗೀತೆಯಲ್ಲಿ ಏನಿರ್ಬೇಕು ಹೇಳಿ? ಅಂದ್ರೆ ಅರ್ಜುನ ಯುದ್ಧ ಮಾಡೋದಕ್ಕೋಸ್ಕರನೇ ಗೀತೆಯ ಒಂದು ಉಪದೇಶವನ್ನ ಕೃಷ್ಣ ಮಾಡಿದ್ದಾರೆ ಅಂತಂದ್ರೆ ಆ ಗೀತೆಯಲ್ಲಿ ಏನಿರ್ಬೇಕು? ಅರ್ಜುನನಿಗೆ ಯುದ್ಧದ ಬಗ್ಗೆ ವರ್ಣಿಸಿರ್ಬೇಕು. ಅಂದ್ರೆ ಹೇಗೆ ಯುದ್ಧ ಮಾಡಬೇಕು ಅನ್ನೋದ್ರ ಬಗ್ಗೆ ವರ್ಣಿಸಿರ್ಬೇಕು, ಅದನ್ನ ಕಲಿಸಿರ್ಬೇಕು. ಇಲ್ಲ ಅಂದ್ರೆ ಅಸ್ತ್ರಶಸ್ತ್ರದ ಬಗ್ಗೆ ಇರಬೇಕು. ಆದ್ರೆ ಪ್ರಾಕ್ಟಿಕಲ್ ಅಲ್ಲಿ ಏನೂ ಇಲ್ಲ. ಪ್ರಾಕ್ಟಿಕಲ್ ಆಗಿ ಅದೆಲ್ಲ ಏನೂ ಇಲ್ಲ. ದುರ್ಯೋಧನನ ಸಾಯಿಸು, ದುಶ್ಯಾಸನನ್ನ ಸಾಯಿಸು
ಈ ಅಸ್ತ್ರವನ್ನು ಉಪಯೋಗಿಸು, ಆ ಅಸ್ತ್ರವನ್ನು ಉಪಯೋಗಿಸು ಅಂತ ಹೇಳಿರ್ಬೇಕು. ಬಟ್ ಆ ಥರ ಏನೂ ಇಲ್ವೇ ಇಲ್ಲ ಆ ಒಂದು ಗೀತೆಯಲ್ಲಿ. ಯುದ್ಧ ಮಾಡೋದಕ್ಕೆ ಗೀತೆಯ ಉಪದೇಶವನ್ನ ಅರ್ಜುನನಿಗೆ ಮಾಡಿದ್ದಾರೆ ಅಂತಂದ್ರೆ, ಅರ್ಜುನ ಯುದ್ಧ ಮಾಡ್ತಾ ಇದ್ದ, ಅದಕ್ಕೋಸ್ಕರ ಅರ್ಜುನನಿಗೋಸ್ಕರ ಗೀತೆ ಉಪದೇಶ ಕೃಷ್ಣ ಮಾಡಿದ್ದಾರೆ ಅಂತಂದ್ಮೇಲೆ ನಮಗೇನಕ್ಕೆ ಆ ಗೀತೆ ಅಲ್ವಾ? ನಮಗೇನಕ್ಕೆ ಆ ಗೀತೆ? ನಾವೇನು ಯುದ್ಧ ಮಾಡಲ್ಲ ಅಲ್ವಾ? ನಾವೇನು ಯುದ್ಧ ಮಾಡ್ತಿಲ್ಲ ಅಲ್ವಾ? ನಾವ್ಯಾರ ಜೊತೆ ಯುದ್ಧ ಮಾಡಬೇಕು? ಇಲ್ಲ ತಾನೆ. ಅರ್ಜುನನಿಗೆ ಕೃಷ್ಣ ಹೇಳಿದ್ದಾರೆ ಅಂತಂದ್ರೆ ಆ ಬುಕ್ ಹೇಗೆ ತಯಾರಾಯ್ತು ಅಂದ್ರೆ, ಭಗವದ್ಗೀತೆ ಅನ್ನೋ ಒಂದು ಗ್ರಂಥ ಹೇಗೆ ತಯಾರಾಯ್ತು? ಆ ಸಮಯದಲ್ಲಿ ಯಾರಾದ್ರೂ ಟೈಪಿಸ್ಟು, ರೈಟರು, ಇಲ್ಲ ಸ್ಟೆನೋಗ್ರಾಫರು ಯಾರಾದ್ರೂ ಇದ್ರಾ? ಅದು ಕೂಡ ಯುದ್ಧ ಭೂಮಿಯಲ್ಲಿ ಅಷ್ಟೊಂದು ಅಂದ್ರೆ 18 ಅಧ್ಯಾಯಗಳ ಗೀತೆಯನ್ನ ತಿಳಿಸೋಷ್ಟು ಹೊತ್ತು ಆ ಯುದ್ಧದ ಭೂಮಿಯಲ್ಲಿ ಕೌರವರು ಇದ್ರು ಅಲ್ವಾ? ಅವ್ರು ಮೊದಲೇ ಅಧರ್ಮದವರು. ಅವ್ರು ಹೇಗೆ ಯುದ್ಧ ಮಾಡದೇ ಇರ್ತಾರೆ ಅಲ್ವಾ? ಯುದ್ಧದ ಬಗ್ಗೆ ತಿಳಿಸಿದ್ದಾರೆ ಆ ಸಮಯದಲ್ಲಿ ಅಂತಂದಾಗ ಕೌರವರು ಇದ್ರಲ್ವಾ. ಮತ್ತೆ ಕೌರವದವ್ರು ಮೊದಲೇ ಅಧರ್ಮದವರು, ಯುದ್ಧ ಮಾಡದೆ ಹೇಗಿರ್ತಾರೆ ಅವರು? ಇದೇ ಒಳ್ಳೆ ಚಾನ್ಸ್ ಅಂತ ಈಸಿಯಾಗಿ ಯುದ್ಧ ಮಾಡಿ ಬಿಡ್ತಿದ್ರು. ಆದ್ರೆ ಅದು ಆಗಿಲ್ಲ. ಯಾಕೆ ಈ ತರ ಹೇಳಿದ್ದಾರೆ? ಆದ್ರೂ ಗೀತೆಯನ್ನ ಓದಿದ ಗಾಂಧಿ ಅಹಿಂಸಾ ಪರಮೋ ಧರ್ಮ ಅಂತ ನಮಗೆ ಬೋಧಿಸಿದ್ದಾರೆ. ಗೀತೆಯಲ್ಲಿ ಹಿಂಸಾತ್ಮಕ ಯುದ್ಧ ಮಾಡೋದನ್ನ ಹೇಗೆ ಪರಮಾತ್ಮ ತಿಳಿಸೋದಕ್ಕೆ ಸಾಧ್ಯ ಅಲ್ವಾ? ಪರಮಾತ್ಮ, ನಾವು ಕೃಷ್ಣ ಪರಮಾತ್ಮ ಅಂತ ಹೇಳ್ತೀವಿ ಅಂತಂದ್ರೆ, ಕೇವಲ ಒಬ್ಬ ಗಾಂಧಿ ಭಗವದ್ಗೀತೆಯನ್ನ ಓದಿ ಅಹಿಂಸಾ ಪರಮೋ ಧರ್ಮ, ಅಹಿಂಸೆ ಇರಬೇಕು, ಹಿಂಸೆ ಮಾಡಬಾರದು ಅಂತ ಬೋಧಿಸಿದ್ದಾರೆ ಅಂದಮೇಲೆ, ಕೃಷ್ಣ ಪರಮಾತ್ಮ, ಶ್ರೀಕೃಷ್ಣ ಪರಮಾತ್ಮ ಹೇಗೆ ಯುದ್ಧ ಮಾಡಿ, ಹಿಂಸಾತ್ಮಕ ಯುದ್ಧ ಮಾಡಿ ಅಂತ ಹೇಗೆ ಹೇಳಕ್ ಸಾಧ್ಯ? ಯುದ್ಧ ಅನ್ನುವಂತಹದ್ದು ಅಧರ್ಮ ವಿನಾಶಕ್ಕೋಸ್ಕರ ಅಂತ ಹೇಳ್ತಾರೆ ಅಲ್ವಾ? ಅಲ್ಲಿ ಯುದ್ಧ ಏನಕ್ಕೋಸ್ಕರ? ಅಧರ್ಮ ವಿನಾಶಕ್ಕೋಸ್ಕರ ಅಂತ ಹೇಳ್ತಾರೆ. ಆದ್ರೆ ಆಮೇಲೆ ಏನಾಯ್ತು? ಕೌರವರು, ಯಾದವರು ಎಲ್ಲ ಸಮಾಪ್ತಿ ಆಗ್ಬಿಟ್ರು. ಪಾಂಡವರು ಕೂಡ ಪರ್ವತದಲ್ಲಿ ಹೋಗಿ ಕರ್ಗೋಗ್ಬಿಟ್ರು ಅಂತ ಹೇಳ್ತಾರೆ. ಅದು ನಿಜ. ಆದ್ರೆ ಅಷ್ಟು ದೊಡ್ಡ ಯುದ್ಧ ಪರಮಾತ್ಮ, ಮಹಾಭಾರತ ಅಂದ್ರೆ ಅಷ್ಟೊಂದು ದೊಡ್ಡ ಯುದ್ಧ ಪರಮಾತ್ಮ ಮಹಾಭಾರತ ಯುದ್ಧ ಮಾಡಿಸಿದ್ರು ಕೂಡ ಧರ್ಮಸ್ಥಾಪನೆ ಎಲ್ಲಿ ಆಯ್ತು? ಅಷ್ಟು ದೊಡ್ಡದಾದ ಯುದ್ಧ ಪರಮಾತ್ಮ ಮಹಾಭಾರತ ಯುದ್ಧವನ್ನ ಮಾಡಿಸಿದ್ರು ಅಂತಂದ್ರೆ ಧರ್ಮಸ್ಥಾಪನೆ ಎಲ್ಲಾಯ್ತು? ಧರ್ಮಸ್ಥಾಪನೆಗೋಸ್ಕರ ತಾನೇ ಯುದ್ಧದ ಬಗ್ಗೆ ಅವರು ಯುದ್ಧದಲ್ಲಿ ಉಪದೇಶ ಮಾಡಿದ್ರಲ್ವಾ, ಗೀತೆಯ ಉಪದೇಶ. ಮತ್ತೆ ಧರ್ಮಸ್ಥಾಪನೆ ಎಲ್ಲಾಯ್ತು? ಅಧರ್ಮ ವಿನಾಶ ಆದಾಗ ಧರ್ಮಸ್ಥಾಪನೆ ಆಗ್ಬೇಕು ಅಲ್ವಾ? ಅಂದ್ರೆ ಇಲ್ಲಿ ತುಂಬಾ ವ್ಯತ್ಯಾಸ ಅನ್ನುವಂಥದ್ದು ಬಂದ್ಬಿಟ್ಟಿದೆ ಕೃಷ್ಣ ಮತ್ತೆ ಪರಮಾತ್ಮ. ಇದರಲ್ಲಿ ತುಂಬಾ ವ್ಯತ್ಯಾಸ, ಇವೆರಡರ ಒಂದು ಚರಿತ್ರೆಯಲ್ಲಿ ವ್ಯತ್ಯಾಸ ಅನ್ನುವಂತಹದ್ದು ಬಂದ್ಬಿಟ್ಟಿದೆ. ಪರಮಾತ್ಮ ನಮಗೆ ಸ್ಪಷ್ಟವಾಗಿ ತಿಳಿಸಿದರೆ, ಪರಮಾತ್ಮ ಅಂದ್ರೆ ಯಾರು? ಜ್ಯೋತಿ ಸ್ವರೂಪ ಅಲ್ವಾ? ದೇಹದಾರಿಗಳನ್ನ ಪರಮಾತ್ಮ ಭಗವಂತ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅಂದ್ರೆ ಎಲ್ಲಾ ಧರ್ಮದವರು ಒಪ್ಪುವಂತಹ ವರೇ ಭಗವಂತ ಅಲ್ವಾ? ಅಂದ್ರೆ ಭಗವಂತ ಬಗ್ಗೆ ಗೀತೆಯಲ್ಲೂ ಕೂಡ ಇದೆ.
ಏನಂತ? ನಾನು ಜ್ಯೋತಿ ಸ್ವರೂಪ ಆಗಿದ್ದೀನಿ, ಸ್ಥೂಲವಾದ ಕಣ್ಣುಗಳಿಗೆ ಕಾಣಿಸೋದಿಲ್ಲ ಅಂತ. ಮತ್ತೆ ಇದೂ ಇದೆ, ನಾನು ಸೂರ್ಯ ಚಂದ್ರ ನಕ್ಷತ್ರಗಳ ಬೆಳಕು ಬೀಳದೇ ಇರುವಂತಹ ಸ್ಥಾನದಲ್ಲಿ ಇರ್ತೀನಿ, ಅಂದ್ರೆ ಪರಲೋಕದಲ್ಲಿ ಬ್ರಹ್ಮ ಮಹಾತತ್ವದಲ್ಲಿ ಇರ್ತೀನಿ ಅಂತ ಇದೆ. ಭಗವದ್ಗೀತೆಯಲ್ಲಿ ಅಲ್ವಾ, ಇದೆಲ್ಲನೂ ಸಹ ಇದೆ. ಭಗವದ್ಗೀತೆಯಲ್ಲಿ, ಹೇ ಅರ್ಜುನ, ನೀನು ದೇಹದ ಸರ್ವ ಸಂಬಂಧಗಳನ್ನ ಮರೆತು ನನ್ನನ್ನ ಸ್ಮರಣೆ ಮಾಡು ಅಂತ ಹೇಳಿದ್ದಾರೆ. ದೇಹವನ್ನ ಮರೆತೋಗುವಂತ ಹೇಳೋದು ಕೂಡ ದೇಹ ಇಲ್ಲದೆ ಇರುವಂತಹ ಪರಮಾತ್ಮ ಮಾತ್ರ. ಅಂದ್ರೆ ಪರಮಾತ್ಮನೇ ಹೇಳೋದಕ್ಕೆ ಸಾಧ್ಯ. ಅಂದ್ರೆ ದೇಹದ ಸರ್ವ ಸಂಬಂಧಗಳನ್ನ ಮರೆತು ನನ್ನನ್ನ ಸ್ಮರಣೆ ಮಾಡುವಂತ ಹೇಳೋದಕ್ಕೆ ಸಾಧ್ಯ ಯಾರು? ಒಬ್ಬ ದೇಹ ಇಲ್ಲದೆ ಇರುವಂತಹ ಭಗವಂತ ಮಾತ್ರ. ದೇಹ ಇರುವಂತಹ ಕೃಷ್ಣ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಭಗವಂತ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕೃಷ್ಣನನ್ನ ಭಗವಂತ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಶರೀರ ಇರುವ ಯಾರನ್ನೂ ಸಹ ಭಗವಂತ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಶರೀರ ಇರುವವರಿಗೆ ಅಂದ್ರೆ, ಈಗ ಕೃಷ್ಣನಿಗೆ ಶರೀರ ಇದೆ ಅಲ್ವಾ, ತಂದೆ ತಾಯಿ ಗುರುಗಳು ಎಲ್ಲನೂ ಇರ್ತಾರೆ. ಭಗವಂತ ಅಂದ್ರೆ ಜ್ಯೋತಿ ಸ್ವರೂಪ ಶಿವ. ಶ್ರೀಕೃಷ್ಣ ಅಂದ್ರೆ ಮೊಟ್ಟ ಮೊದಲ ಒಂದು ಎಲೆ ಆಗಿರ್ತಾರೆ. ಪರಮಾತ್ಮ ಶಿವ ಬೀಜ ಅಂದ್ರೆ ಅದರಿಂದ ಬರುವಂತಹ ಮೊಟ್ಟ ಮೊದಲ ಎಲೆನೇ ಶ್ರೀಕೃಷ್ಣ ಆಗಿದ್ದಾರೆ. ಅಂದ್ರೆ ಭಗವಂತನ ಸಮಾನ ಆದವರು ಅಂತ ನಾವು ಹೇಳ್ಬೋದು. ಯಾರಿಗೆ? ಕೃಷ್ಣನಿಗೆ. ಆದ್ರೆ ಭಗವಂತನೇ ಕೃಷ್ಣ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಶ್ರೀಕೃಷ್ಣನ ಚರಿತ್ರೆಯಲ್ಲಿ ಶ್ರೀಕೃಷ್ಣ ಎಲ್ಲಿ ಹುಟ್ಟಿದಾನೆ ಅಂತ ಹೇಳ್ತಾರೆ ಅಲ್ವಾ. ಆ ಚರಿತ್ರೆಯಲ್ಲಿ ಏನಿದೆ? ಜೈಲಲ್ಲಿ ಹುಟ್ಟದ, ತಂದೆ ತಾಯಿಯನ್ನ ಜೈಲಲ್ಲಿ ಬಂಧಿಸ್ಬಿಟ್ಟಿದ್ರು, ಆಗ ಹುಟ್ಟದ ಅಂತ ಹೇಳ್ತಾರೆ. ಕೃಷ್ಣ ಹುಟ್ಟಿದಾಗ ಎಲ್ಲ ಗೇಟುಗಳು ಸಹ ಓಪನ್ ಆಗ್ಬಿಡ್ತು ಅಂತ ಕೂಡ ಹೇಳ್ತಾರೆ ಅಲ್ವಾ. ಮತ್ತೆ ಏನ್ ಹೇಳ್ತಾರೆ? ಮತ್ತೆ ಇನ್ನೂ ಒಂದು ಹೇಳ್ತಾರೆ, ಪ್ರಪಂಚ ಎಲ್ಲಾ ಪ್ರಳಯ ಆದಾಗ ರಾಗಿ ಎಲೆ ಮೇಲೆ ಬಾಯಲ್ಲಿ ಬೆರಳಿಟ್ಕೊಂಡು ಬರ್ತಾನೆ, ಅಂದ್ರೆ ನೀರಲ್ಲಿ ತೇಲ್ತಾ ಬರ್ತಾನೆ ಅಂತ. ಮತ್ತೆ ಇದ್ರಲ್ಲಿ ಯಾವ್ದು ಸರಿ? ಜೈಲಲ್ಲಿ ಹುಟ್ಟಿದ್ದು ಸರಿನಾ, ಇಲ್ಲ ಪ್ರಳಯ ಆದಾಗ ರಾಗಿ ಎಲೆ ಮೇಲೆ ನೀರಲ್ಲಿ ತೇಲ್ತಾ ಬಾಯಲ್ಲಿ ಬೆರಳು ಇಟ್ಕೊಂಡು ಬರ್ತಾನೆ ಅಂತಾರಲ್ಲ, ಅದು ಸರಿನಾ ಇದು ಸರಿನಾ? ಯಾವ್ದು? ಎರಡೂ ಹೇಳ್ತಾರಲ್ಲ, ಯಾವ್ದು ಇದ್ರಲ್ಲಿ ಸರಿ? ಕೃಷ್ಣನ ಒಂದು ಚರಿತ್ರೆ, ಪರಮಾತ್ಮನ ಒಂದು ಚರಿತ್ರೆ ಬೇರೆ ಬೇರೆ, ಎರಡೂ ಇಲ್ಲಿ ಮಿಕ್ಸ್ ಆಗ್ಬಿಟ್ಟಿದೆ. ಇಲ್ಲಿ ಕೃಷ್ಣ 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 ಅಂತಾನೆ ನಂಬಿದ್ದಾರೆ ಎಲ್ಲರೂ ಸಹ. ಅಂದ್ರೆ ಕೃಷ್ಣನೇ ಅಧರ್ಮವನ್ನ ವಿನಾಶ ಮಾಡಿ ಧರ್ಮವನ್ನ ಸ್ಥಾಪನೆ ಮಾಡ್ತಾನೆ. ಕೃಷ್ಣನೇ ಕಲ್ಕಿ ಅವತಾರವನ್ನ ಎತ್ತಿ ಬರ್ತಾನೆ ಅಂತ ಕಾಯ್ತಾ ಇದ್ದಾರೆ ಇನ್ನು. ಆದ್ರೆ ಅಧರ್ಮವನ್ನ ನಾಶ ಮಾಡುವಂತವರು ಯಾರು? ಇಲ್ಲಿ ಪರಮಪಿತ ಪರಮಾತ್ಮ ಆಗಿದ್ದಾರೆ. ಧರ್ಮ ಸ್ಥಾಪನೆ ಮಾಡುವಂತವ್ರು ಯಾರು? ಪರಮಪಿತ ಪರಮಾತ್ಮ ಆಗಿದ್ದಾರೆ. ಈಗಲೂ ಸಹ ಎಲ್ಲರೂ ಕಾಯ್ತಾ ಇರುವಂತದ್ದು ಕೃಷ್ಣ ಕಲ್ಕಿ ಅವತಾರ ಎತ್ತಿ ಬರ್ತಾನೆ ಅಂತಾನೆ. ಕೃಷ್ಣನನ್ನ ವಿಷ್ಣು ಅಂತನೂ ಸಹ, ವಿಷ್ಣು ಅವತಾರ ಅಂತನೂ ಸಹ ಹೇಳ್ತಿರ್ತಾರೆ ಅಲ್ವಾ. ಅಂದ್ರೆ ಪರಮಾತ್ಮ ಈಗ ಬಂದಿದ್ದಾನೆ, ಅಧರ್ಮವನ್ನ ನಾಶ ಮಾಡಿ ವಿನಾಶ ಮಾಡಿ ಧರ್ಮ ಸ್ಥಾಪನೆಯನ್ನ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು ಕೂಡ ಯಾರು ನಂಬುತ್ತಿಲ್ಲ. ಯಾಕೆಂದ್ರೆ ಪರಮಾತ್ಮ ಕೃಷ್ಣ ಅಂತಾನೆ ನಂಬಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಕಾಯ್ತಿದ್ದಾರೆ. ನಿಜವಾದಂತಹ ಧರ್ಮ ಸ್ಥಾಪನೆ ಮಾಡುವಂತ ಪರಮಾತ್ಮ ಬಂದಿದ್ರೂ ಸಹ, ಗೀತೆಯ ಉಪದೇಶವನ್ನ ಮಾಡಿರುವಂತ ಪರಮಾತ್ಮ ಬಂದಿದ್ರೂ ಸಹ ಯಾರನ್ನು ಸಹ ನಂಬುತ್ತಿಲ್ಲ. ಇನ್ನು ಕೃಷ್ಣನಿಗೋಸ್ಕರನೇ ಕಾಯ್ತಿದ್ದಾರೆ. ಪರಮಾತ್ಮ ನಿರಾಕಾರ. ಪ್ರಪಂಚ ಯಾವಾಗ
ಇಡೀ ಪ್ರಪಂಚ ಜೈಲಾಗ್ಬಿಡುತ್ತೋ, ಎಲ್ಲರೂ ವಿಧ ವಿಧವಾದ ಬಂಧನಗಳಲ್ಲಿ, ವಿಕಾರಗಳ ಬಂಧನಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೋ, ಆಗ ಭಗವಂತ ಭೂಮಿಯ ಮೇಲೆ ಅವತರಣೆ ಆಗ್ತಾರೆ. ತೋರಿಸ್ತಾರೆ ಅಲ್ವಾ, ಕೃಷ್ಣ ಅರ್ಧರಾತ್ರಿ ಜೈಲಲ್ಲಿ ಊಟಿದ ಅಂತ. ನಿರಾಕಾರ ಪರಮಾತ್ಮ ಪ್ರಪಂಚ ಅಜ್ಞಾನ ಅಂಧಕಾರದಲ್ಲಿ ಅಂಧಕಾರದಲ್ಲಿ ಇದ್ದಾಗ ಸೃಷ್ಟಿಯ ಮೇಲೆ ಪರಮಾತ್ಮ ಅವತರಿಸ್ತಾರೆ. ಆಗ ಎಲ್ಲರ ಬಂಧನಗಳು ಸಹ ಕಟ್ಟಾಗ್ಬಿಡುತ್ತೆ. ಮುಕ್ತಿ, ಜೀವನ್ಮುಕ್ತಿಯನ್ನ ಕೊಡುತ್ತಾರೆ. ಆ ಸಮಯ ಯಾವುದು ನಮ್ಮೆಲ್ಲರಿಗೂ ಸಹ ಗೊತ್ತಿದೆ ಅಲ್ವಾ? ಅದು ಈ ಸಮಯ, ಈ ಕಲಿಯುಗನೇ ಅರ್ಧರಾತ್ರಿ ಅಂಧಕಾರದ ಒಂದು ಸಮಯ ಆಗಿದೆ. ಇಲ್ಲಿ ಎಲ್ಲಾ ಆತ್ಮಗಳು ವಿಧ ವಿಧವಾದ ಬಂಧನಗಳಲ್ಲಿ, ವಿಕಾರಗಳ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅವುಗಳಿಂದ ಮುಕ್ತರನ್ನಾಗಿ ಮಾಡಿ ಜೀವನ್ಮುಕ್ತಿಯನ್ನ ಕೊಡೋದಕ್ಕೆ ಬಂದಿದ್ದಾರೆ. ಪರಮಾತ್ಮನಿಗೆ, ಇದು ಪರಮಾತ್ಮನಿಗೆ ಅಂದ್ರೆ ನಿರಾಕಾರನಿಗೆ ಸಂಬಂಧಿಸಿದ್ದಿದು. ಅಧರ್ಮ ಯಾರು ನಾಶ ಮಾಡ್ತಾರೆ? ಧರ್ಮ ಯಾರು ಸ್ಥಾಪನೆ ಮಾಡ್ತಾರೆ? ಪರಮಾತ್ಮ. ನಿರಾಕಾರ ಪರಮಾತ್ಮ ಸ್ಥಾಪನೆ ಮಾಡ್ತಾರೆ. ಈ ಒಂದು ಗೀತೆಯ ಒಂದು ಉಪದೇಶ, ಈ ಗೀತೆ ಯಾರಿಗೋಸ್ಕರ, ಯಾರ ಬಗ್ಗೆ? ಪರಮಾತ್ಮನ ಬಗ್ಗೆ. ಇದು ಪರಮಾತ್ಮನಿಗೆ ಸಂಬಂಧಪಟ್ಟಿದ್ದು. ಸ್ಥೂಲವಾದ ಕೃಷ್ಣ ಅಂದ್ರೆ ಪರಮಾತ್ಮ, ನಿರಾಕಾರನಾದಂತ ಪರಮಾತ್ಮ, ಶರೀರ ಇಲ್ಲದೆ ಇರುವಂತವರು. ಶರೀರ ಇರುವಂತಹ ದೇಹಧಾರಿ ಕೃಷ್ಣ, ಸ್ಥೂಲವಾದ ಕೃಷ್ಣ ಅಂದ್ರೆ ಏನ್ ಹೇಳ್ತಾರೆ? ರಾಧಾಕೃಷ್ಣ ಅಂತ ಹೇಳ್ತಾರೆ. ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ, ಸೋಲಾಕಾಲ ಸಂಪೂರ್ಣ ಆಗಿದ್ದಾನೆ, ಡಬಲ್ ಅಹಿಂಸಕನಾಗಿದ್ದಾನೆ, ವೈಕುಂಠ ಮಹಾರಾಜ ಆಗಿದ್ದಾನೆ ಅಲ್ವಾ? ಅಂದ್ರೆ ಸತ್ಯಯುಗದ ಮೊಟ್ಟ ಮೊದಲ ರಾಜಕುಮಾರ. ಸತ್ಯಯುಗದಲ್ಲಿ ಮೊಟ್ಟ ಮೊದಲ ರಾಜಕುಮಾರನಾಗಿ ಜನ್ಮ ತಗೊಳ್ತಾರೆ ಕೃಷ್ಣ. ಇದು ಸ್ಥೂಲವಾದ ಕೃಷ್ಣನ ಬಗ್ಗೆ. ಕೃಷ್ಣನನ್ನ ನಾವು ಪರಮಾತ್ಮ ಅಂತ ಹೇಳೋದಕ್ಕೆ ಆಗೋದಿಲ್ಲ. ದ್ವಾಪರ ಯುಗದಲ್ಲಿ ಧರ್ಮ ಸ್ಥಾಪನೆಗೋಸ್ಕರ ಗೀತೆಯನ್ನ ತಿಳಿಸಿದ್ರು ಅಂತ ಹೇಳ್ತಾರೆ. ಧರ್ಮ ಸ್ಥಾಪನೆಗೋಸ್ಕರ ದ್ವಾಪರ ಯುಗದಲ್ಲಿ ಗೀತೆಯನ್ನ ತಿಳಿಸಿದ್ರೆ ನೆಕ್ಸ್ಟ್ ಸತ್ಯುಗ ಬರಬೇಕು. ಮತ್ತೆ ಯಾಕೆ ಕಲಿಯುಗ ಬಂತು ಅಲ್ವಾ? ಮತ್ತೆ ಕಲಿಯುಗದಲ್ಲಿ ಇನ್ನೂ ಅಧರ್ಮ ಇನ್ನೂ ಜಾಸ್ತಿ ಯಾಕಾಯ್ತು ಅಲ್ವಾ? ನೋಡಿ, ಸತ್ಯಯುಗದಲ್ಲಿ 4 ಪಾದ ಧರ್ಮ ಇರುತ್ತೆ ಅಂತ ಹೇಳ್ತಾರೆ. ತ್ರೇತಾಯುಗದಲ್ಲಿ 3 ಪಾದ ಧರ್ಮ ಇರುತ್ತೆ. ದ್ವಾಪರ ಯುಗದಲ್ಲಿ 2 ಪಾದ ಧರ್ಮ ಇರುತ್ತೆ. ಕಲಿಯುಗದಲ್ಲಿ 1 ಪಾದ ಧರ್ಮ ಇರುತ್ತೆ. ಅಂದ್ರೆ ಕಡಿಮೆ ಆಗ್ತಾನೆ ಬಂತು ತಾನೆ. ದ್ವಾಪರ ಯುಗದಲ್ಲಿ ಗೀತೆಯನ್ನ ತಿಳಿಸಿದ್ರ ಅಂದ್ರೆ ಕಲಿಯುಗದ ಅಂತಿಮ ಸಮಯ, ಸತ್ಯಯುಗದ ಆದಿಯ ಸಮಯ ಏನಿದೆ, ಆ ಸಂಗಮ ಯುಗದಲ್ಲಿ, ಅದಕ್ಕೆ ಸಂಗಮ ಯುಗ ಅಂತಾರೆ, ಆ ಸಂಗಮ ಯುಗದಲ್ಲಿ ಗೀತೆಯನ್ನ ಪರಮಾತ್ಮ ನುಡಿಸಿದ್ರು. ಯಾವ ಸಮಯದಲ್ಲಿ? ಕಲಿಯುಗದ ಅಂತಿಮ, ಸತ್ಯಯುಗದ ಆದಿ, ಮಧ್ಯದಲ್ಲಿ ಏನ್ ಸಮಯ ಇದೆ, ಸಂಗಮ ಸಮಯ, ಆ ಸಂಗಮ ಯುಗದಲ್ಲಿ ಗೀತೆಯ ಒಂದು ಉಪದೇಶವನ್ನ, ಗೀತೆಯನ್ನ ಭಗವಂತ ನುಡಿಸ್ತಾರೆ. ಕರ್ಮಕ್ಷೇತ್ರೇ ಕುರುಕ್ಷೇತ್ರ ಅಂತ ಹೇಳ್ತಾರೆ. ಕರ್ಮಕ್ಷೇತ್ರನೇ ಭೂಮಿ, ನಿಜವಾದ ಯುದ್ಧ ಭೂಮಿ ಆಗಿದೆ. ಎಲ್ಲಿ ಅಂದ್ರೆ ಎಲ್ಲಿ ತಿಳಿಸಿದ್ರು ಗೀತೆ ಅಂದ್ರೆ ಮಹಾಭಾರತದ ಯುದ್ಧ ಭೂಮಿ ಎಲ್ಲಿ ತಿಳಿಸಿದ್ರು ಅಂತ ಹೇಳ್ತಾರೆ. ಮಹಾಭಾರತ ನಡೆಯುವಾಗ, ಆ ಮಹಾಭಾರತದ ಒಂದು ಯುದ್ಧ ಭೂಮಿ ಏನಿದೆ ಅಲ್ಲಿ ಯುದ್ಧ ನಡೆಯುವಾಗ ಈ ಗೀತೆಯನ್ನ ತಿಳಿಸಿದ್ರು ಅಂತ ಹೇಳ್ತಾರೆ. ಬಟ್ ಯಾವುದು ಸರಿ? ಅಂದ್ರೆ ಮನಸ್ಸಲ್ಲಿ ಒಳ್ಳೇದು ಕೆಟ್ಟದು
ಇವೆರಡರ ಮಧ್ಯೆ ನಡೆಯುವಂತಹ ಯುದ್ಧವೇ ಮಹಾಭಾರತ ಯುದ್ಧ ಆಗಿದೆ. ಅಂದ್ರೆ ನಿಜವಾದ ಮಹಾಭಾರತ ಯುದ್ಧ ಅಂದ್ರೆ ಏನು? ಮನಸ್ಸಲ್ಲಿ ಒಳ್ಳೇದು ಕೆಟ್ಟದರ ಬಗ್ಗೆ ನಡೆಯುವಂತಹ ಯುದ್ಧನೇ ಮಹಾಭಾರತ ಯುದ್ಧ. ಮನೆಯಲ್ಲಿ ಜಗಳಗಳು ಸ್ಟಾರ್ಟ್ ಅಂದ್ರೆ ಮನೆಯಲ್ಲಿ ಏನಾದ್ರೂ ಜಗಳಗಳು ಸ್ಟಾರ್ಟ್ ಆಯ್ತು ಅಂತಂದ್ರೆ ಸ್ಟಾರ್ಟ್ ಆಯ್ತಾ ಮಹಾಭಾರತ ಯುದ್ಧ ಅಂತ. ಅಂದ್ರೆ ಮನೆಯಲ್ಲಿ ಯಾವಾಗ ಮಹಾಭಾರತ ಯುದ್ಧ ಆಗುತ್ತೋ ಆಗ್ಲೇ ಮಹಾಭಾರತ ಯುದ್ಧ ಅಂತ ಹೇಳ್ತಾರೆ. ಅಂದ್ರೆ ಮನೆಯಲ್ಲಿ ಮಹಾಭಾರತ ಯುದ್ಧ ಸ್ಟಾರ್ಟ್ ಆಗುತ್ತೆ, ಆಗ್ಲೇ ಮಹಾಭಾರತ ಯುದ್ಧ ನಡೆಯುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬರ ಮನಸ್ಸಲ್ಲೂ ಮಹಾಭಾರತ ಯುದ್ಧ ಅನ್ನುವಂತಹದ್ದು ನಡೀತಿದೆ. ಅಂದ್ರೆ ಒಳ್ಳೇದು ಕೆಟ್ಟದರ ಮಧ್ಯೆ ನಡೆಯುವಂತಹ ಯುದ್ಧ. ಇದು ಸೂಕ್ಷ್ಮ ಯುದ್ಧ. ಇದು ಕೌರವರಿಗೆ ಪಾಂಡವರಿಗೆ ಯುದ್ಧ ನಡೆದಿದೆ ಅಂತ ಅಲ್ಲ. ಅರ್ಥ ಆಯ್ತಾ? ಅಂದ್ರೆ ಇಲ್ಲಿ ಯಾರ ಮಧ್ಯೆ ಯುದ್ಧ ನಡೀತು ಅಂತ ಹೇಳ್ತಾರೆ? ಕೌರವರ ಮಧ್ಯೆ ಪಾಂಡವರ ಮಧ್ಯೆ ಯುದ್ಧ ನಡೀತು ಅಂತ ಹೇಳ್ತಾರೆ ಅಲ್ವಾ? ಆದ್ರೆ ಅದು ಅಲ್ಲ. ಕೌರವರ ಎಷ್ಟು ಮಂದಿ ಇದ್ರು? 100 ಮಂದಿ ಇದ್ರು ಅಂತ. ಪಾಂಡವರು ಎಷ್ಟು ಮಂದಿ ಇದ್ರು? 5 ಮಂದಿ ಇದ್ರು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಕೌರವರು ಅಂತ ಅಂದಾಗ ದುರ್ಗುಣಗಳಿಗೆ ಸಂಕೇತ. ಅಂದ್ರೆ ದುರ್ಗುಣಗಳು ಇರುವಂತವ್ರು. ನೋಡಿ, ಕೌರವರಲ್ಲಿ ಎಲ್ಲ ದು ಇಂದನೇ ಸ್ಟಾರ್ಟ್ ಆಗುತ್ತೆ ನೋಡಿ. ದುಶ್ಯಾಸನ, ದುರ್ಯೋಧನ, ದುಶ್ಶಲ ಅಲ್ವಾ? ಪ್ರತಿಯೊಬ್ಬರಲ್ಲಿ ದುರ್ಗುಣಗಳಿದಾವೆ. ಅದಕ್ಕೋಸ್ಕರ ಕೌರವರು ಅಂತ ಹೇಳ್ತಾರೆ. ದುರ್ಗುಣಗಳಿರೋರನ್ನ ಕೌರವರು ಅಂತ ಹೇಳ್ತಾರೆ. ಪರಮಾತ್ಮ ಈ ಸೃಷ್ಟಿಯಲ್ಲಿ ಬಂದಾಗ 100% ದುರ್ಗುಣ ಅನ್ನುವಂತಹದ್ದು ಇರುತ್ತೆ. ಅಂದ್ರೆ 100% ದುರ್ಗುಣಗಳಿರುವ ಕೌರವರೇ ಇರ್ತಾರೆ ಅಂತ. ಅದರ ಗುರುತಾಗಿ 100 ಮಂದಿ ಕೌರವರು ಅಂತ ಹೇಳ್ತಾರೆ. ಅಂದ್ರೆ ಕೌರವರಂದ್ರೆ ಏನು? ಕೆಟ್ಟದರ ಒಂದು ಗುರುತಾಗಿದೆ. ಕೌರವರಂದ್ರೆ ಯಾರು? ಕೆಟ್ಟದರ ಒಂದು ಗುರುತು. ಪಾಂಡವರು 5 ಮಂದಿ ಇದ್ರು ಅಂತ ಹೇಳ್ತಾರೆ. ಅಂದ್ರೆ 5 ಬೆರಳು ಇದೆಯಲ್ಲ, ಅಂದ್ರೆ ಬೆರಳೆಣಿಕೆ ಎಷ್ಟು ಮಾತ್ರನೇ ಒಳ್ಳೇದಿರತ್ತೆ ಅಂತ ಅರ್ಥ. ಅಂದ್ರೆ ಪಾಂಡವರು ಅಂದ್ರೆ ಒಳ್ಳೆಯದಕ್ಕೆ, ಒಳ್ಳೆತನಕ್ಕೆ ಗುರುತು. ಪಾಂಡವರು ಅಂದ್ರೆ ನೋಡಿ, ಅಲ್ಲಿ ಧರ್ಮರಾಜ, ಭೀಮ, ನಕುಲ, ಸಹದೇವ ಇರ್ತಾರೆ ಅಲ್ವಾ? ಧರ್ಮರಾಜ ಅಂದ್ರೆ ಯಾರು? ಭಗವಂತನ ಒಂದು ಧರ್ಮದ ಮೇಲೆ ನಡೆದು ರಾಜ ಆಗುವಂತವರೇ ಧರ್ಮರಾಜ. ಭೀಮ ಅಂದ್ರೆ ಯಾರು? ಬಲಶಾಲಿ. ನಾವೆಲ್ಲ ಏನ್ ಹೇಳ್ತೀವಿ? ಹೈಟು ವೆಯ್ಟು ಏನಾದ್ರೂ ಇದಾರೆ ಅಂತಂದ್ರೆ ಭೀಮಂತರ ಇದಾರೆ ಅಂತ ಹೇಳ್ತೀವಿ. ಆದ್ರೆ ಅದು ಬಾಹುಬಲ ಮಾತ್ರ. ಭಗವಂತ ಕೊಡುವಂತಹದ್ದು ಬುದ್ಧಿ ಬಲ ಆಗಿದೆ. ಎಲ್ಲದಕ್ಕೂ ದೊಡ್ಡದು ಯಾವುದು? ಬುದ್ಧಿ ಬಲ. ನಾವು ಯಾವಾಗ ಭಗವಂತನನ್ನ ನೆನಪು ಮಾಡ್ತೀವಿ, ನಮ್ಮನ್ನ ನಾವು ಆತ್ಮ ಅಂತ ತಿಳಿದು, ಆಗ ಬುದ್ಧಿ ಬಲ ಅನ್ನುವಂತಹದ್ದು ಸಿಗುತ್ತೆ. ಅದಕ್ಕೋಸ್ಕರ ಭೀಮ ಅಂತ ಹೇಳ್ತಾರೆ ಅಲ್ವಾ? ಮತ್ತೆ ಪಾಂಡವರಲ್ಲಿ ಅರ್ಜುನನೂ ಇದ್ದಾನೆ ಅಲ್ವಾ? ಅರ್ಜುನ ಅಂದ್ರೆ ಏನು? ಯಾರು ಅರ್ಜುನ ಅಂದ್ರೆ ಆತ್ಮಕ್ಕೆ ಅರ್ಜುನ ಅಂತಾರೆ. ಅದರಲ್ಲೂ ಸಹ ಪರಮಾತ್ಮ ಕೊಟ್ಟಿರುವ ಜ್ಞಾನವನ್ನ ಯಾರು ಸರಿಯಾದ ರೀತಿಯಲ್ಲಿ ಆಚರಿಸ್ತಾರೆ ಅವರೇ ಅರ್ಜುನ ಆಗಿದ್ದಾರೆ. ಏಕಾಗ್ರತೆ ಇರುವಂತವರೇ ಅರ್ಜುನ ಅಂತ ಹೇಳ್ತಾರೆ. ಅಂದ್ರೆ ಈ ಭಗವಂತ ತಿಳಿಸಿಕೊಡುತ್ತಿರುವಂತಹ ರಾಜಯೋಗದಲ್ಲಿ ಮನಸ್ಸು ಬುದ್ಧಿ ಒಬ್ಬ ಪರಮಾತ್ಮನ ಕಡೆ ಮಾತ್ರ ಏಕಾಗ್ರ ಆಗಿರುತ್ತೆ. ಅಂತವರಿಗೆ ಮಾತ್ರ ನಿಜವಾದ ಅರ್ಜುನರು ಅಂತ ಹೇಳ್ತಾರೆ. ನಕುಲ ಯಾರು? ಕುಲ ಮತ ಭೇದ ಇಲ್ಲದೆ ಇರುವಂತವರು ನಕುಲ. ಅಂದ್ರೆ ಪರಮಾತ್ಮ ಕೊಡುತ್ತಿರುವಂತ ಆತ್ಮ ಜ್ಞಾನವನ್ನ ಯಾವಾಗ ಪಡ್ಕೋತಾರೆ ಆಗ ಕುಲ ಮತ ಭೇದ ಯಾವುದು ನೆನಪಿರೋದಿಲ್ಲ. ಕುಲ ಮತ ಭೇದ ಯಾವುದಕ್ಕಿರುತ್ತೆ? ದೇಹಕ್ಕಿರುತ್ತೆ. ಮತ್ತೆ ನಾವು ನಾನು ಆತ್ಮ ಅಂತ ಆತ್ಮದ ಜ್ಞಾನವನ್ನ ಪಡ್ಕೊಳ್ತಾ ಹೋಗ್ತೀನಿ ಅಂತಂದ್ರೆ ದೇಹವನ್ನ ಮರಿತಾ ಹೋಗ್ತೀನಿ ಅಂದ್ರೆ ಅಲ್ಲಿ ದೇಹಕ್ಕೆ ಸಂಬಂಧಪಟ್ಟ ಕುಲ ಮತ ಭೇದನೂ ಸಹ ನೆನಪಿರೋದಿಲ್ಲ ಅಂತ ಅರ್ಥ. ಅರ್ಥ ಆಯ್ತಲ್ಲ? ಮತ್ತೆ ಸಹದೇವ ಅಂದ್ರೆ ಯಾರು?
ಭಗವಂತನ ಸಹಾಯವನ್ನ ಪಡೆಯುತ್ತಾ ಜೀವನದಲ್ಲಿ ಎಲ್ಲಾ ಕಾರ್ಯಗಳನ್ನ ಮಾಡುವಂತವರು, ಮತ್ತೆ ಭಗವಂತನಿಗೆ ಸಹಯೋಗಿ ಆಗಿರ್ತಾರೆ, ಮತ್ತೆ ಇತರರಿಗೂ ಸಹ ಸಹಯೋಗಿ ಆಗಿರುವಂತವರು. ಅರ್ಥ ಆಯ್ತಲ್ಲ? ಈ 5 ಕ್ವಾಲಿಟೀಸ್ ಯಾರಲ್ಲಿ ಇರುತ್ತೆ ಅವರೇ ನಿಜವಾದ ಪಾಂಡವರು. ಅಂದ್ರೆ ಅರ್ಜುನ ಅಂದ್ರೆ ಏನು ಅಂತ ತಿಳಿಸಿದ್ರು, ಧರ್ಮರಾಜ ಏನು ಅಂದ್ರೆ ಏನು ಅಂತ ತಿಳಿಸಿದ್ರು, ಭೀಮ ಅಂದ್ರೆ ಏನು, ನಕುಲ ಸಹದೇವ ಅಂದ್ರೆ ಏನು ಅಂತ ತಿಳಿಸಿದ್ರಲ್ಲ. ಈ 5 ಕ್ವಾಲಿಟೀಸ್ ಯಾರಲ್ಲಿರುತ್ತೋ ಅವರೇ ಏನಾಗಿದ್ದಾರೆ? ಪಾಂಡವರಾಗಿದ್ದಾರೆ. ಈ ಪಾಂಡವರೇ ಯುದ್ಧದಲ್ಲಿ ವಿಜಯವನ್ನ ಪಡೀತಾರೆ. ಪಾಂಡವರು ಯುದ್ಧದಲ್ಲಿ ವಿಜಯವನ್ನ ಪಡ್ಕೋತಾರೆ, ಕೌರವರು ಸೋತೋದ್ರು ಅಂತ ಹೇಳ್ತಾರೆ. ಅಂದ್ರೆ ಪಾಂಡವರ ಮನಸ್ಸಲ್ಲಿ ನಡೆಯುವ ಒಳ್ಳೆಯದು ಕೆಟ್ಟದರ ಒಂದು ಯುದ್ಧದಲ್ಲಿ ಪಾಂಡವರು ವಿಜಯವನ್ನ ಪಡ್ಕೋತಾರೆ, ಸಂಪೂರ್ಣವಾದ ವಿಜಯವನ್ನ ಪಡ್ಕೋತಾರೆ. ಅಂದ್ರೆ ಪಾಂಡವರಿಗೆ ವಿಜಯ ಯಾಕೆ ಸಿಕ್ತು ಅಂತ ಅಂದ್ರೆ ಶ್ರೀಕೃಷ್ಣ ಜೊತೆಗಿದ್ದ ಅಂತ ಹೇಳ್ತಾರೆ. ಅದರಿಂದ ಪಾಂಡವರಿಗೆ ವಿಜಯವನ್ನೋದು ಸಿಕ್ತು ಅಂತ ಹೇಳ್ತಾರೆ. ಅಂದ್ರೆ ಯಾರಾದ್ರೆ ಪರಮಾತ್ಮ, ಅಂದ್ರೆ ಈ ಸಮಯದಲ್ಲಿ ಯಾರಾದ್ರೆ ಪರಮಾತ್ಮನನ್ನ ಜೊತೆ ಇಟ್ಕೋತಾರೋ ಅವರೇ ಪರಮಾತ್ಮನ ಮತದಂತೆ ನಡೀತಾ ಹೋಗ್ತಾರೆ. ಅವರೇ ಮಹಾಭಾರತದ ಯುದ್ಧ ಸಮಯದಲ್ಲಿ ವಿಕಾರಗಳ ಮೇಲೆ ವಿಜಯವನ್ನ ಪಡ್ಕೋತಾರೆ. ಅವರೇ ಸತ್ಯಯುಗದಲ್ಲಿ ಜನ್ಮವನ್ನು ಸಹ ತಗೊಳ್ತಾರೆ. ಅಂದ್ರೆ ಈ ಸಮಯದಲ್ಲಿ ಭಗವಂತ ನಮಗೆ ಏನು ಶ್ರೀಮತವನ್ನ ಕೊಡ್ತಿದ್ದಾರೆ, ಶ್ರೇಷ್ಠ ಮತವನ್ನ ಕೊಡ್ತಿದ್ದಾರೆ, ಆ ಶ್ರೇಷ್ಠ ಮತವನ್ನ ನಾವು ಪಾಲಿಸುತ್ತಾ ಆ ಮತದಂತೆ ನಡೆದುಕೊಳ್ತಾ ಅವರನ್ನ ಜೊತೆಯಲ್ಲಿ ಇಟ್ಕೊಳ್ತಾ ಹೋದಂತೆ ಆ ವಿಕಾರಗಳ ಮೇಲೆ ವಿಜಯವನ್ನ ಪಡ್ಕೋತೀವಿ, ಮತ್ತೆ ಸತ್ಯುಗದಲ್ಲಿ ಜನ್ಮವನ್ನು ಸಹ ತಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಪರಮಾತ್ಮ ಕೊಡುವ ಶ್ರೇಷ್ಠ ಮತದಲ್ಲಿ ನಡೆಯುವಂತವರು ಯಾರು? ಪಾಂಡವರು ಆಗಿರ್ತಾರೆ. ಅಂದ್ರೆ ಹೇಳ್ತಾರಲ್ಲ, ಇದು ಒಂದು ಮಾತು ಹೇಳ್ತಾರಲ್ಲ, ಯುದ್ಧದಲ್ಲಿ ಮಹಾಭಾರತ ಯುದ್ಧದಲ್ಲಿ ಕೌರವರು ಪಾಂಡವರು ಯಾದವರು ಎಲ್ಲರೂ ವಿನಾಶ ಆಗ್ಬಿಡ್ತಾರೆ, ಎಲ್ಲ ಸಮಾಪ್ತಿ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅರ್ಥ ಏನು ಅಂತ ಅಂದ್ರೆ, ಈಗ 3ನೇ ಮಹಾಯುದ್ಧ ನಡೆಯುತ್ತೆ ಅಲ್ವಾ? ಈ 3ನೇ ಮಹಾಯುದ್ಧದಲ್ಲಿ ಎಲ್ಲರೂ ಸಹ ಸತ್ತೋಗ್ತಾರೆ, ಅಂದ್ರೆ ಎಲ್ಲರೂ ಹೊರಟೋಗ್ತಾರೆ, ಸಮಾಪ್ತಿ ಆಗ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ. ಯಾಕೆ ಎಲ್ಲರೂ ಸಹ ಬಿಟ್ಟು ಹೋಗ್ತಾರೆ, ಎಲ್ಲರೂ ಸಹ ಹೊರಟು ಹೋಗ್ತಾರೆ ಅಂದ್ರೆ, ಈಗ ಕಲಿಯುಗದ ಅಂತಿಮ ಸಮಯ ಪರಮಾತ್ಮ ಬಂದಿರುವಂತಹದ್ದೇ ನಮ್ಮೆಲ್ಲರಿಗೂ ಮುಕ್ತಿಯನ್ನ ಕೊಟ್ಟು ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಅಲ್ವಾ? ಮತ್ತೆ ಮನೆಗೆ ಕರ್ಕೊಂಡೋಗಿ ಸತ್ಯಯುಗಕ್ಕೆ ಕಳಿಸೋದಕ್ಕೆ. ಮತ್ತೆ ಇಲ್ಲಿ ಪಾಂಡವರು ಹೋಗ್ಬೇಕಾಗತ್ತೆ, ಕೌರವರು ಹೋಗ್ಬೇಕಾಗತ್ತೆ, ಯಾದವರು ಹೋಗ್ಬೇಕಾಗತ್ತೆ, ಎಲ್ಲರೂ ಹೋಗ್ಲೇಬೇಕಲ್ವಾ? ಎಲ್ಲರೂ ಹೋದ್ರೇನೆ ಅಂದ್ರೆ ಮತ್ತೆ ಸತ್ಯಯುಗ ಬರುವಂಥದ್ದು, ಎಲ್ಲ ವಿನಾಶ ಆಗ್ಲೇಬೇಕು, ಎಲ್ಲರಿಗೂ ಸಹ ಕರ್ಕೊಂಡೋಗ್ತಾರೆ. ಅದರಿಂದ ಎಲ್ಲರೂ ಸಹ ಸಮಾಪ್ತಿಯಾದ್ರು ಅಂತ ತೋರಿಸ್ತಾರೆ. ಅಂದ್ರೆ ಯಾರಾದ್ರೂ ಈ ಸಂಗಮ ಯುಗದಲ್ಲಿ ಯಾರು ಜ್ಞಾನವನ್ನ ತಿಳ್ಕೊಂಡು ಬಾಬಾ ಅಂದ್ರೆ ಭಗವಂತ ಕೊಡ್ತಿರೋ ಜ್ಞಾನವನ್ನ ಯಾರು ತಿಳ್ಕೊಂಡು ಧಾರಣೆ ಮಾಡಿಕೊಂಡು ವಿಕಾರಗಳ ಮೇಲೆ ವಿಜಯವನ್ನ ಪಡ್ಕೋತಾರೋ ಆಗ ಸತ್ಯುಗದಲ್ಲಿ ಜನ್ಮವನ್ನ ತಗೊಳ್ತಾರೆ. ಅಂದ್ರೆ ಕೃಷ್ಣನನ್ನ ಹಾವಿನ ಮೇಲೆ ಕೃಷ್ಣ ನೃತ್ಯ ಮಾಡೋ ತರ ತೋರಿಸ್ತಾರೆ. ಮಹಾವಿಷ್ಣು ಶೇಷಶಯ್ಯನ ಮೇಲೆ ವಿಶ್ರಾಂತಿಯಿಂದ ಹಾಯಾಗಿ ಮಲಗಿರೋ ತರ, ನಿಶ್ಚಿಂತತೆಯಿಂದ ಹಾಯಾಗಿ ಮಲಗಿರೋ ತರ ತೋರಿಸ್ತಾರೆ. ಇದಕ್ಕೆ ಅರ್ಥ ಏನು ಅಂತಂದ್ರೆ, ಈ ಸಮಯದಲ್ಲಿ ವಿಕಾರಗಳ ಮೇಲೆ ವಿಜಯವನ್ನ ಪಡೆದಿರುವ ಗುರುತಾಗಿ ಕೃಷ್ಣ ಹಾವಿನ ಮೇಲೆ ನೃತ್ಯ ಮಾಡಿದಾಗೆ ತೋರಿಸ್ತಾರೆ. ಇಲ್ಲಿ ವಿಕಾರಗಳ ಮೇಲೆ ವಿಜಯವನ್ನ ಪಡ್ಕೋತಾರೆ. ಅಂದ್ರೆ 5 ತಲೆ ಅವುಗಳು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅನ್ನೋ ವಿಕಾರಗಳ ಮೇಲೆ ವಿಜಯವನ್ನ ಪಡ್ಕೊಂಡಿರೋದರ ಸಂಕೇತವಾಗಿ ಆ ಹಾವಿನ ಮೇಲೆ ನೃತ್ಯ ಮಾಡೋ ತರ ತೋರಿಸ್ತಾರೆ.
ಅಲ್ವಾ? ಅಂದ್ರೆ ಈ ಸಮಯದಲ್ಲಿ ಯಾರು ರಾಜಯೋಗವನ್ನ ಕಲಿತಾರೋ ಅವರೇ ವಿಕಾರಗಳ ಮೇಲೆ ವಿಜಯವನ್ನ ಪಡ್ಕೊಳ್ತಾರೆ. ಮತ್ತೆ ಮಹಾವಿಷ್ಣು ಶೇಷಶಯ್ಯನ ಮೇಲೆ ಆರಾಮಾಗಿ ವಿಶ್ರಾಂತಿಯನ್ನು ಪಡ್ಕೊಳ್ತಿರ್ತಾನೆ, ನಿಶ್ಚಿಂತತೆಯಿಂದ ಇರ್ತಾನೆ ಅಂತಂದ್ರೆ ಯಾಕೆ ಈ ತರ ತೋರಿಸ್ತಾರೆ ಅಂತಂದ್ರೆ, ತೋರಿಸಿದ್ದಾರೆ ಅಂತಂದ್ರೆ, ಯಾರು ಪರಮಾತ್ಮನ ಅಂದ್ರೆ ಈ ಸಮಯದಲ್ಲಿ ಪರಮಾತ್ಮನ ಜ್ಞಾನವನ್ನ ತಿಳ್ಕೊಂಡಾಗ ಆ ಒಂದು ಜ್ಞಾನವನ್ನ ಮನನ ಚಿಂತನೆ ಮಾಡಿದಾಗ ಮನಸ್ಸು ನಿಶ್ಚಿಂತವಾಗಿರುತ್ತೆ. ಪರಮಾತ್ಮನ ಜ್ಞಾನದಿಂದ ಮನಸ್ಸು ಏನಾಗುತ್ತೆ? ನಿಶ್ಚಿಂತವಾಗಿರುತ್ತೆ, ಆನಂದವಾಗಿರುತ್ತೆ. ಅದಕ್ಕೋಸ್ಕರ ಆಯಾಗ್ ಮಲಗಿದ್ದಾರೆ ಅಂತ ತೋರಿಸ್ತಾರೆ. ಅಂದ್ರೆ ಮತ್ತೆ ಇನ್ನೂ ಒಂದು ಹೇಳ್ತಾರೆ ನೋಡಿ, ಕೃಷ್ಣ ಅರ್ಜುನನ ರಥದಲ್ಲಿ ಬಂದು ಗೀತೆಯ ಒಂದು ಉಪದೇಶವನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಈ ಸಮಯದಲ್ಲಿ ಪರಮಾತ್ಮ ಯಾರ ಮೂಲಕ ಜ್ಞಾನವನ್ನ ತಿಳಿಸ್ತಾರೆ ಅನ್ನೋದ್ರ ಒಂದು ಗುರುತು. ಅಂದ್ರೆ ಅರ್ಜುನನಿಗೆ ಕೃಷ್ಣ ಅರ್ಜುನನ ರಥದಲ್ಲಿ ಬಂದು ತಿಳಿಸ್ತಾರೆ ಅಂತಂದ್ರೆ ಅರ್ಜುನನಿಗೆ ರಥಸಾರಥಿ ಇಲ್ವಾ? ಅರ್ಜುನನ ಒಂದು ರಥವನ್ನ ಕೃಷ್ಣ ಯಾಕೆ ನಡೆಸ್ಬೇಕಾಗತ್ತೆ ಅಲ್ವಾ? ಅಂದ್ರೆ ಅದರ ಅರ್ಥ ಪರಮಾತ್ಮನಿಗೆ ಶರೀರ ಇಲ್ಲ ಅಲ್ವಾ? ಅವರು ನಿರಾಕಾರಿಯಾಗಿದ್ದಾರೆ. ತಪ್ಪದೆ ಬೇರೆಯವರ ಒಂದು ಶರೀರದಲ್ಲಿ ಪರಕಾಯ ಪ್ರವೇಶವನ್ನ ಮಾಡಿ ತಿಳಿಸ್ಬೇಕಾಗತ್ತೆ ಜ್ಞಾನವನ್ನ. ಅದಕ್ಕೆ ಹೇಳ್ತಾರಲ್ವಾ, ಅರ್ಜುನನ ರಥಕ್ಕೆ 5 ಕುದುರೆಗಳಿರೋ ಹಾಗೆ ತೋರಿಸಿದ್ದಾರೆ. ಅದಕ್ಕೆ ಏನ್ ತೋರಿಸಿದ್ದಾರೆ? ಅದರಲ್ಲಿ 5 ಕುದುರೆಗಳ ಇರೋ ತರ ರಥಕ್ಕೆ, ಅರ್ಜುನನ ರಥಕ್ಕೆ 5 ಕುದುರೆಗಳಿರೋ ಹಾಗೆ ತೋರಿಸಿದ್ದಾರೆ. ಅಂದ್ರೆ ಪಂಚತತ್ವಗಳಿಂದ ತಯಾರಾದಂತಹ ಶರೀರದಲ್ಲಿ ಪರಮಾತ್ಮ ಪ್ರವೇಶ ಮಾಡಿ ಗೀತಾ ಜ್ಞಾನವನ್ನ ತಿಳಿಸಿದ್ದಾರೆ. ಅದರ ಒಂದು ಅರ್ಥ ಅದು. ಪಂಚತತ್ವಗಳಿಂದ ತಯಾರಾಗಿರುವಂತ ಶರೀರ ಇದು. ಈ ಶರೀರದಲ್ಲಿ, ಇಂತಹ ಒಂದು ಶರೀರದಲ್ಲಿ ಪರಮಾತ್ಮ ಪ್ರವೇಶ ಮಾಡಿ ಗೀತೆಯ ಒಂದು ಸಾರವನ್ನ ತಿಳಿಸ್ತಾರೆ. ಆಮೇಲೆ ಆ ಗೀತೆಯನ್ನ, ಆ ಜ್ಞಾನವನ್ನ ತಿಳಿದು ವಿಕಾರಗಳ ಮೇಲೆ ವಿಜಯವನ್ನ ಪಡ್ಕೊಳ್ತಾರೆ. ಅಂದ್ರೆ ಶರೀರ ಅನ್ನೋ ರಥ ಅಂದ್ರೆ ಅದರಲ್ಲಿ ಭಗವದ್ಗೀತೆಯಲ್ಲಿ ಏನು ಅದರಲ್ಲಿ ತೋರಿಸಿರೋ ಪ್ರಕಾರ ಅಲ್ಲಿ 4 ಅಂದ್ರೆ ಚಕ್ರಗಳ ಒಂದು ರಥವನ್ನ ತೋರಿಸಿದ್ದಾರೆ. ಆ ಚಕ್ರದ ರಥ ಅಲ್ಲ, ಶರೀರ ಅನ್ನೋದು ಒಂದು ರಥ. ಅಂದ್ರೆ ಯಾವ ಶರೀರ? ಬ್ರಹ್ಮನ ಶರೀರ ಅನ್ನೋದೇ ರಥ ಆಗಿದೆ. ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ. ಅದಕ್ಕೋಸ್ಕರ ಬ್ರಹ್ಮನ ರಥದಲ್ಲಿ ಪ್ರವೇಶ ಮಾಡ್ತಾರೆ. ಅಂದ್ರೆ ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡಿ ತಿಳಿಸುವಂಥದ್ದು. ಅದಕ್ಕೋಸ್ಕರ ಅರ್ಜುನನ ರಥದಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ಅರ್ಜುನ ಅಂತ ಬ್ರಹ್ಮನಿಗೇನೆ ಹೇಳ್ತಾರೆ. ಮತ್ತೆ ಗೋಮುಖದಿಂದ ಗಂಗೆ ಬಂದಳು ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮನ ಬಾಯಿಂದ ಜ್ಞಾನವನ್ನ ತಿಳಿಸ್ತಾರೆ. ಅಂದ್ರೆ ಬ್ರಹ್ಮನ ರಥ ಅನ್ನೋ ಶರೀರದಲ್ಲಿ ಪ್ರವೇಶ ಮಾಡಿ ಬ್ರಹ್ಮನ ಬಾಯಿಂದ ಜ್ಞಾನವನ್ನ ಪರಮಾತ್ಮ ತಿಳಿಸ್ತಾರೆ. ಅದಕ್ಕೋಸ್ಕರ ಗೋಮುಖದಿಂದ ಗಂಗೆ ಬಂದಳು ಅಂತ ಹೇಳ್ತಾರೆ. ಮತ್ತೆ ಭಗೀರಥನ ತಲೆಯಿಂದ ಗಂಗೆ ಬಂದಳು ಅಂತ ಹೇಳ್ತಾರೆ. ಅಂದ್ರೆ ಇದಕ್ಕರ್ಥನೂ ಸಹ ಜ್ಞಾನ ಗಂಗೆ ಆಗಿದೆ. ಜ್ಞಾನ ಗಂಗೆ, ಇದರಿಂದ ಆತ್ಮ ಶುದ್ಧ ಆಗುತ್ತೆ. ಇದರಿಂದ ಏನಾಗುತ್ತೆ? ಆತ್ಮ ಶುದ್ಧ ಆಗುತ್ತೆ. ಅದಕ್ಕೋಸ್ಕರ ಭಗೀರಥನ ತಲೆಯಿಂದ, ಅಂದ್ರೆ ಭಗೀರಥ ಅಂದ್ರೆ ಬ್ರಹ್ಮನ ರಥ, ಅಂದ್ರೆ ಬ್ರಹ್ಮನ ಶರೀರ, ಭಾಗ್ಯಶಾಲಿ ರಥ. ಭಗೀರಥ ಅಂದ್ರೆ ಭಾಗ್ಯಶಾಲಿ ರಥ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮನ ರಥ, ಬ್ರಹ್ಮನ ಶರೀರದಲ್ಲಿ ಬಂದಿರೋದ್ರಿಂದ ಅಲ್ವಾ? ಅಂದ್ರೆ ಬ್ರಹ್ಮನ ಒಂದು
ಮಸ್ತಕದ ಶರೀರದ ಮಸ್ತಕದ ಮಧ್ಯದಲ್ಲಿ, ಭ್ರುಕುಟಿಯ ಮಧ್ಯದಲ್ಲಿ ಭಗವಂತ ಸ್ಥಿತರಾಗಿ ಬಾಯಿಯ ಮೂಲಕ ಅಂದ್ರೆ ಅವರು ಅಲ್ಲಿ ಕೂರ್ತಾರಲ್ವಾ, ಅದಕ್ಕೆ ತಲೆಯಿಂದ ಗಂಗೆ ಬಂದ್ಲು ಅಂತ ಹೇಳ್ತಾರೆ. ಅಂದ್ರೆ ಜ್ಞಾನಗಂಗೆಯನ್ನ ಆ ತರ ಅವರು ಹೇಳ್ತಾರೆ. ಅಂದ್ರೆ ಈ ಒಂದು ಜ್ಞಾನವನ್ನ ನಾವು, ಈ ಜ್ಞಾನದ ಒಂದು ಸ್ನಾನವನ್ನ ಆತ್ಮ ಮಾಡಿದಾಗ ಆತ್ಮ ಶುದ್ಧ ಆಗತ್ತೆ. ಅಂದ್ರೆ ಬ್ರಹ್ಮನ ಶರೀರನೇ ಅರ್ಜುನನ ರಥ ಆಗಿದೆ. ಅರ್ಥ ಆಗ್ತಿದೆಯಲ್ಲ? ರಥ ಅಂದ್ರೆ ಏನು, ಅರ್ಜುನ ಅಂದ್ರೆ ಯಾರು, ಕೃಷ್ಣ ಅಂದ್ರೆ ಯಾರು, ಪರಮಾತ್ಮ ಅಂದ್ರೆ ಯಾರು ಅನ್ನೋದು ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಬಾಬಾ ಕೊಟ್ಟಿರುವಂತಹ ಜ್ಞಾನವನ್ನ, ಅಂದ್ರೆ ಭಗವಂತ ಕೊಟ್ಟಿರುವ ಜ್ಞಾನವನ್ನ ತಿಳಿದು ಸಂಪೂರ್ಣವಾಗಿ ಏಕಾಗ್ರತೆಯಿಂದ, ಅಂದ್ರೆ ಸಂಪೂರ್ಣ ಏಕಾಗ್ರತೆಯಿಂದ 100% ಜೀವನವನ್ನ ಪರಿವರ್ತನೆ ಮಾಡಿಕೊಂಡಿರೋದು ಬ್ರಹ್ಮನೇ. ಯಾರು? ಬ್ರಹ್ಮ. ಅವರ ಶರೀರದಲ್ಲಿ ಅವತರಣೆಯಾಗಿ ಇತರರಿಗೆ ಗೀತಾ ಜ್ಞಾನವನ್ನ ತಿಳಿಸ್ತಿದ್ದಾರೆ. 100% ಅವರೇನಾಗಿದ್ದಾರೆ? ಭಗವಂತನ ಒಂದು ಜ್ಞಾನವನ್ನ ಸಂಪೂರ್ಣವಾಗಿ ಏಕಾಗ್ರತೆಯಿಂದ ಪರಿವರ್ತನೆ ಮಾಡ್ಕೊಳ್ತಾರೆ ಅವ್ರ ಜೀವನವನ್ನ ಜ್ಞಾನದಿಂದ. ಮತ್ತೆ ಕೃಷ್ಣನಿಗೆ ಹೇಳ್ತಾರೆ ಅಲ್ವಾ, ಏನು ಗೋವುಗಳ ಒಂದು ಕಾವಲುಗಾರ ಅಂತ ಹೇಳ್ತಾರೆ ಅಲ್ವಾ, ಹಸುಗಳನ್ನ ಮೇಯಿಸ್ತಿದ್ದ ಅಂತ ಕೂಡ ಹೇಳ್ತಾರೆ. ಮತ್ತೆ ಕೃಷ್ಣ ಹಸುಗಳನ್ನ ಮೇಯಿಸ್ತಿದ್ದ, ಮತ್ತೆ ಕೃಷ್ಣ ಸೀರೆಗಳನ್ನ, ಅಂದ್ರೆ ಗೋಪಿಕೆಯರು ಸ್ನಾನ ಮಾಡ್ಬೇಕಾದ್ರೆ ಅವ್ರ ಸೀರೆಗಳನ್ನ ಎತ್ಕೊಂಡು ಹೋಗ್ಬಿಟ್ಟ, ಕದ್ದು ಬಿಟ್ಟ ಅಂತ ಹೇಳ್ತಾರೆ. ಮತ್ತೆ ಬೆಣ್ಣೆ ಕಳ್ಳ ಅಂತ ಕೂಡ ಹೇಳ್ತಾರೆ ಅಲ್ವಾ. ಕೃಷ್ಣನ ಮಹಿಮೆ ಎಷ್ಟೊಂದಿದೆ ಅಲ್ವಾ. ವೈಕುಂಠದ ಯುವರಾಜ ಅಂತಾರೆ, ಮರ್ಯಾದಾ ಪುರುಷೋತ್ತಮ ಅಂತಾರೆ, ಸಂಪೂರ್ಣ ನಿರ್ವಿಕಾರಿ ಅಂತಾರೆ. ವಿಕಾರಗಳೇ ಇರೋದಿಲ್ಲ, ಕಳ್ಳತನನೂ ಸಹ ಒಂದು ವಿಕಾರ ಅಲ್ವಾ. ನಿರ್ವಿಕಾರಿ ಅಂತ ಹೇಳ್ತಾರೆ, 16 ಕಲೆಗಳಿದ್ವು ಅಂತ ಹೇಳ್ತಾರೆ. ಅಂದಾಗ ಕಳ್ಳತನ ಹೇಗ್ ಮಾಡ್ತಾರೆ ಅವರು? ಅಂದ್ರೆ ಇಲ್ಲಿ 2 ಚರಿತ್ರೆಗಳು ಅನ್ನುವಂಥದ್ದು ಇಲ್ಲಿ ಮಿಕ್ಸ್ ಆಗ್ಬಿಟ್ಟಿದೆ. ಅಂದ್ರೆ ಕೃಷ್ಣನ ತರ ಕೃಷ್ಣ ಎಲ್ಲರಿಗೂ ಆಕರ್ಷಣೆ ಆಗ್ತಾರೆ, ಹಾಗೆ ಪರಮಾತ್ಮ ಕೂಡ ಕೃಷ್ಣನ ತರ ಎಲ್ಲರಿಗೂ ಸಹ ಆಕರ್ಷಿಸ್ತಾರೆ ಅವರು. ಜ್ಞಾನವನ್ನ ತಿಳಿಸ್ತಾ ನಮ್ಮ ಮನಸ್ಸನ್ನ ದೋಚ್ಕೊಳ್ತಾರೆ ಅವರು. ಮುರುಳಿಯನ್ನ ಕೇಳಿದಾಗ ಅತೀಂದ್ರಿಯ ಸುಖದ ಒಂದು ಅನುಭವ ಆಗ್ತಿರತ್ತೆ. ಭಗವಂತ ತಿಳಿಸುವಂತಹ ಮುರುಳಿಯನ್ನ ನಾವು ಕೇಳಿದಾಗ ಅತೀಂದ್ರಿಯ ಸುಖದ ಒಂದು ಅನುಭವ ಅನ್ನೋದು ಸಹ ಆಗ್ತಿರತ್ತೆ. ನಮ್ಮ ಮನಸ್ಸು ಪರಮಾತ್ಮನ ಜ್ಞಾನದ ಕಡೆ ಆಕರ್ಷಿಸ್ತಾ ಇರತ್ತೆ. ಅದಕ್ಕೋಸ್ಕರನೇ ಮನಸ್ಸನ್ನ ಬೆಣ್ಣೆಗೆ ಹೋಲಿಸ್ತಾರೆ. ನಿಮ್ಮ ಮನಸ್ಸು ಬೆಣ್ಣೆ ತರ ಇದೆ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಅಂದ್ರೆ ಮನಸ್ಸನ್ನ ಭಗವಂತ ದೋಚ್ಕೊಳ್ತಾನೆ ಅಂತ ಅರ್ಥ. ಅದಕ್ಕೋಸ್ಕರ ಬೆಣ್ಣೆ ಕಳ್ಳ ಅಂತ ಹೇಳ್ತಾರೆ. ಮನಸ್ಸು ಬೆಣ್ಣೆ ತರ ಅಂತಾರಲ್ಲ, ಹಾಗೆ ಅಂದ್ರೆ ನಾವು ಭಗವಂತನ ಒಂದು ಜ್ಞಾನವನ್ನ ಕೇಳ್ತಾ ಹೋಗ್ತೀವಿ, ಅವರ ಒಂದು ಜ್ಞಾನದ ಕಡೆ ನಮ್ಮ ಮನಸ್ಸು ಏನಾಗ್ತಾ ಇರತ್ತೆ? ಆಕರ್ಷಿಸ್ತಾ ಇರತ್ತೆ. ಅದಕ್ಕೋಸ್ಕರ ಪರಮಾತ್ಮ ಆಕರ್ಷಿಸ್ತಾರೆ. ಅದಕ್ಕೋಸ್ಕರ ಏನ್ ಹೇಳ್ತಾರೆ ಅಂದ್ರೆ ಅಂದ್ರೆ ಮನಸ್ಸನ್ನ ಬೆಣ್ಣೆಗೆ ಹೋಲಿಸ್ತಾರೆ. ಅದಕ್ಕೋಸ್ಕರ ಏನ್ ಹೇಳ್ತಾರೆ? ಬೆಣ್ಣೆ ಕಳ್ಳ ಅಂತ ಹೇಳ್ತಾರೆ. ನಮ್ಮ ಮನಸ್ಸುಗಳನ್ನ ಗೆಲ್ಲುತ್ತಾರಲ್ವಾ, ನಮ್ಮ ಮನಸ್ಸುಗಳನ್ನ ದೋಚ್ಕೊಳ್ತಾರಲ್ವಾ, ಅದಕ್ಕೋಸ್ಕರ ಆ ತರ ಹೇಳ್ತಾರೆ. ಮತ್ತೆ ಗೋಪಿಕೆಯರು ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಕೃಷ್ಣ ಬಟ್ಟೆಗಳನ್ನ ಕದ್ಕೊಂಡು ಹೋಗ್ಬಿಟ್ಟ ಅಂತ ಹೇಳ್ತಾರೆ.
ಅಂದ್ರೆ ಅದಕ್ಕೆ ಅರ್ಥ ಏನು ಅಂದ್ರೆ ಪರಮಾತ್ಮ ನಮಗೆ ಜ್ಞಾನವನ್ನ ತಿಳಿಸ್ತಾ ಇದ್ದಾರಲ್ವಾ, ತಿಳಿಸ್ತಾ ತಿಳಿಸ್ತಾ ಜ್ಞಾನ ಸ್ನಾನವನ್ನ ಮಾಡಿಸ್ತಿದ್ದಾರೆ ಆತ್ಮಗಳಿಗೆ ಅಲ್ವಾ. ಆತ್ಮದ ಜ್ಞಾನವನ್ನ ತಿಳಿಸ್ತಾ ಆ ಜ್ಞಾನ ಸ್ನಾನವನ್ನ ಮಾಡಿಸ್ತಾ ಶರೀರ ಅನ್ನೋ ವಸ್ತ್ರವನ್ನ ಮರೆಸ್ಬಿಡ್ತಾರೆ. ಈ ಶರೀರ ಅನ್ನುವಂಥದ್ದು ವಸ್ತ್ರ ಆಗಿದೆ, ಈ ಶರೀರ ಅನ್ನೋ ಒಂದು ವಸ್ತ್ರವನ್ನ ಮರೆಸ್ಬಿಡ್ತಾರೆ. ಅದು ಗುರುತಾಗಿ ಆ ತರ ಹೇಳ್ತಾರೆ ಅವರು, ವಸ್ತ್ರಗಳನ್ನ ಕದ್ಬಿಟ್ಟ ಅಂತ. ಹಸುಗಳ ಒಂದು ಕಾವಲುಗಾರ ಹಸುಗಳನ್ನ ಮೇಯಿಸಿದ್ದ ಅಂತ ಹೇಳ್ತಾರೆ. ಅದಕ್ಕೇನರ್ಥ ಅಂದ್ರೆ ಆದಿಯಲ್ಲಿ ಯಜ್ಞದ ಒಂದು ಆದಿಯಲ್ಲಿ ಅವಾಗ ಓಂ ಮಂಡಳಿ ಅಂತ ಯಜ್ಞ ನಡೀತಿತ್ತು ಆ ಸಮಯದಲ್ಲಿ, ಓಂ ಮಂಡಳಿ ಹೆಸರಲ್ಲಿ ಆದಿಯಲ್ಲಿ, ಯಜ್ಞದ ಒಂದು ಆದಿಯಲ್ಲಿ. ಆಗ ಅನೇಕ ಮಾತೆಗಳು ಕನ್ಯೆಯರು ಎಲ್ಲ 400 ಮಂದಿ ಮಾತೆಗಳು ಕನ್ಯೆಯರು ಡೆಡಿಕೇಟ್ ಆದ್ರು, ಭಗವಂತನಿಗೆ ಡೆಡಿಕೇಟ್ ಆಗ್ಬಿಟ್ರು. ಅಂದ್ರೆ ಗೋಮಾತೆ ಅಂದ್ರೆ ಮಾತೆಗಳಿಗೆ ಗುರುತಾಗಿದೆ. ಇವರ ಒಂದು ಪರಿಪಾಲನೆಯನ್ನ ಭಗವಂತ ಆ ಸಮಯದಲ್ಲಿ ಮಾಡಿದ್ರು. ಅದರ ಗುರುತಾಗಿನೇ ಗೋವುಗಳನ್ನ ಮೇಯಿಸುವಂತವ್ರು, ಗೋವುಗಳ ಕಾವಲುಗಾರ ಅಂತ ಹೇಳ್ಬಿಟ್ರು. ಮತ್ತೆ ಮಹಾಭಾರತ ಯುದ್ಧ ನಡೆದಾಗ ಮಹಾಭಾರತ ಅಂದ್ರೆ ಏನ್ ಹೇಳ್ತಾರೆ, ಕೃಷ್ಣ ರಾಗಿ ಎಲೆ ಮೇಲೆ ನೀರಲ್ಲಿ ತೇಲ್ತಾ ಬಾಯಲ್ಲಿ ಬೆರಳಿಟ್ಕೊಂಡು ಬರ್ತಾನೆ ಅಂತೆಲ್ಲ ಹೇಳಿದ್ರಲ್ಲ. ಅಂದ್ರೆ ಮಹಾಭಾರತ ಯುದ್ಧ ನಡೆದಾಗ ವಿನಾಶ ಆಗತ್ತೆ ಈ ಸಮಯ. ಈಗೇನು 3ನೇ ಮಹಾಯುದ್ಧ ನಡೆಯೋದಿದೆ, ಈಗೇನು ಯುದ್ಧ ಆಗೋದಿದೆ, ಯುದ್ಧ ನಡೆದಾಗ ಏನಾಗತ್ತೆ, ಇಡೀ ಪ್ರಪಂಚ ಒಂದೇ ಆಗ್ಬಿಡತ್ತೆ. ಇಡೀ ಪ್ರಪಂಚ ಏನಾಗತ್ತೆ, ಒಂದೇ ಆಗ್ಬಿಡತ್ತೆ. ಕೇವಲ ಭಾರತ ಮಾತ್ರ ಉಳಿಯುತ್ತೆ. ಅದು ಯಾವ ಶೇಪಲ್ಲಿ ಇರುತ್ತೆ ಆ ಭಾರತ ಅಂದ್ರೆ ರಾಗಿ ಎಲೆ ಶೇಪಲ್ಲಿ ಇರುತ್ತೆ. ಅಂದ್ರೆ ಭೂಭಾಗ ಒಂದೇ ಆಗ್ಬಿಡತ್ತೆ. ಅದಕ್ಕೋಸ್ಕರ ಏನ್ ಹೇಳ್ತಾರೆ, ರಾಗಿ ಎಲೆ ಮೇಲೆ ಬರ್ತಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಂದ್ರೆ ರಾಗಿ ಎಲೆ ಮೇಲೆ ಅಂದ್ರೆ ಬಾಯಲ್ಲಿ ಬೆರಳು ಇಟ್ಕೊಂಡು ಬರ್ತಾರೆ ಅಂದ್ರೆ ಅದಕ್ಕೇನು ಅಂತಂದ್ರೆ ಸತ್ಯಯುಗ. ಅಂದ್ರೆ ಅವರು ಜನ್ಮ ತಗೊಳ್ಳೋದಿಲ್ಲಿ ಸತ್ಯುಗದಲ್ಲಿ ಕೃಷ್ಣ ಅಲ್ವಾ. ಕೃಷ್ಣ ಎಲ್ಲಿ ತಗೊಳ್ತಾರೆ, ಸತ್ಯುಗದಲ್ಲಿ ಜನ್ಮ ತಗೊಳ್ತಾರೆ. ಅಂದ್ರೆ ಅಲ್ಲಿ 100% ನಿಶ್ಚಿಂತತೆ ಇರುತ್ತೆ, ಸುಖ ಆನಂದ ಶಾಂತಿ ಸಂಪತ್ತು ಎಲ್ಲವೂ ಸಹ ಇರುತ್ತೆ. ಆದ್ದರಿಂದ ಬಾಯಲ್ಲಿ ಬೆರಳು ಇಟ್ಕೊಂಡ್ ಬರೋದು ಅಂತದ್ದು ನಿಶ್ಚಿಂತತೆಗೆ ಗುರುತಾಗಿದೆ. ಅದಕ್ಕೋಸ್ಕರ ಆ ತರ ತೋರಿಸ್ತಾರೆ. ನಿಜವಾದ ಮಹಾಭಾರತ ಯುದ್ಧ ನಡೆದಿರುವ ಒಂದು ಸಮಯ ನಡೆದಿರುವಂತಹ ಸಮಯ ಅಂದ್ರೆ ನಾವು ಕರ್ಮ ಮಾಡುವ ಭೂಮಿನೇ ಕರ್ಮಕ್ಷೇತ್ರ ಆಗಿದೆ. ನಿಜವಾದ ಮಹಾಭಾರತ ನಡೆಯುವಂತ ಸಮಯ ಯಾವುದು, ಈ ಸಮಯ ಆಯ್ತಲ್ಲ. ನಾವು ಕರ್ಮ ಮಾಡುವಂತಹ ಭೂಮಿನೇ ಕರ್ಮಕ್ಷೇತ್ರ. ನಮ್ಮ ಮನಸ್ಸೇ ಮಹಾಭಾರತ ಯುದ್ಧದ ಭೂಮಿಯಾಗಿದೆ. ನಾವು ಕರ್ಮ ಮಾಡುವ ಭೂಮಿಯೇ ಕರ್ಮಕ್ಷೇತ್ರ, ನಮ್ಮ ಮನಸ್ಸೇ ಮಹಾಭಾರತ ಯುದ್ಧದ ಭೂಮಿಯಾಗಿದೆ. ಅಂದ್ರೆ ಮನಸ್ಸಲ್ಲಿ ನಡೀತಿರುತ್ತಲ್ಲ, ಒಳ್ಳೇದ್ ಮಾಡ್ಬೇಕಾ ಕೆಟ್ಟದ್ ಮಾಡ್ಬೇಕಾ, ಒಳ್ಳೇದ್ ಮಾಡಿದ್ರೆ ಏನಾಗುತ್ತೆ ಕೆಟ್ಟದ್ ಮಾಡಿದ್ರೆ ಏನಾಗುತ್ತೆ ಅನ್ನೋ ಯುದ್ಧ ನಡೀತಿರುತ್ತಲ್ಲ ಮನಸ್ಸಲ್ಲಿ. ಅದಕ್ಕೋಸ್ಕರ ಅಂದ್ರೆ ನಿಜವಾದಂತಹ ಮಹಾಭಾರತ ಯುದ್ಧ ನಡೆಯುವಂತಹ ಸಮಯ ಇದೇ ಆಗಿದೆ. ಭೂಮಿನೂ ಸಹ ಯಾವ್ದಾಗಿದೆ, ನಾವು ಕರ್ಮ ಮಾಡುವಂತಹ ಭೂಮಿನೇ ಕರ್ಮಕ್ಷೇತ್ರ ಆಗಿದೆ. ಭೂಮಿ ಅಂದ್ರೆ ನಾವು ಕರ್ಮ ಮಾಡುವಂತಹ ಭೂಮಿ, ನಮ್ಮ ಮನಸ್ಸೇ ಮಹಾಭಾರತ ಯುದ್ಧದ ಭೂಮಿಯಾಗಿದೆ. ಅಲ್ಲಿ ನಾವು ಒಳ್ಳೇದು ಕೆಟ್ಟದ್ದು ಬಗ್ಗೆ ಯುದ್ಧ ಮಾಡ್ತಿರ್ತೀವಿ. ಆ ಭೂಮಿ, ಮನಸ್ಸು ಅನ್ನೋ ಭೂಮಿ ಮೇಲೆ ಅವುಗಳಿಗೂ ಸಹ ನಾವು ಯೋಚನೆಗೂ ಸಹ ನಾವು ಕರ್ಮ ಅಂತಾನೆ ನಾವು ಹೇಳ್ತೀವಿ ಅಲ್ವಾ.
ಅರ್ಜುನ ಹೇಳ್ತಾರೆ ಯುದ್ಧ ಮಾಡು ಅಂತಂದಾಗ ಅಂದ್ರೆ ಅರ್ಜುನ ಹೇಳ್ತಾರೆ ಯುದ್ಧ ಮಾಡೋ ಸಮಯದಲ್ಲಿ ಕೃಷ್ಣನಿಗೆ ನಾನು ಯುದ್ಧ ಮಾಡೋದಿಲ್ಲ, ನಾನು ಹೇಗೆ ಯುದ್ಧ ಮಾಡ್ಲಿ, ಅವರೆಲ್ಲ ನನ್ನ ತಾತ ಮುತ್ತಾತ ಆಗಿದೆ, ಎಲ್ಲ ನನ್ನವರವರು ನಮ್ಮವರವರು, ನಾನು ಹೇಗೆ ಯುದ್ಧ ಮಾಡ್ಲಿ ಅಂದಾಗ ಕೃಷ್ಣ ಗೀತೆಯ ಒಂದು ಉಪದೇಶ ಮಾಡ್ದ ಅಂತ ಹೇಳ್ತಾರೆ. ಅಂದ್ರೆ ನಾನು ಮಾಡೋದಿಲ್ಲ ಅಂತ ಅಂದಾಗ, ಯುದ್ಧ ಮಾಡೋದಿಲ್ಲ ಅಂದಾಗ ಕೃಷ್ಣ ಅರ್ಜುನನಿಗೆ ಗೀತೆಯ ಒಂದು ಉಪದೇಶ ಮಾಡ್ದ ಅಂತ ಹೇಳ್ತಾರೆ. ಅಂದ್ರೆ ನಿಜವಾದ ವಿಷಯ ಏನು ಅಂತಂದ್ರೆ ದೇಹದ ವಿಕಾರಗಳನ್ನ ಬಿಡೋದಕ್ಕೆ ಆಗೋದಿಲ್ಲ ಅಂತ ಅನ್ಕೋತೀವಿ ನಾವು ಈ ಸಮಯದಲ್ಲಿ. ಅಂದ್ರೆ ಮೊದಲನೇ ನಂಬರ್ ಅರ್ಜುನ ಅಂದಾಗ ಬ್ರಹ್ಮ ಆಗ್ತಾರೆ, ಆಮೇಲೆ ನಾವೆಲ್ಲರೂ ಸಹ ಬರ್ತೀವಿ. ಬ್ರಹ್ಮ ಬಾಬಾ ಒಬ್ರೇ ಅರ್ಜುನ ಅಂತ ನಾವ್ ಹೇಳಕ್ಕಾಗೋದಿಲ್ಲ, ಯಾಕಂದ್ರೆ ನಾವೆಲ್ಲರೂ ಆತ್ಮಗಳು, ಬ್ರಾಹ್ಮಣರು, ನಾವೆಲ್ಲರೂ ಸಹ ಗೀತೆಯನ್ನ ಕೇಳ್ತಿದೀವಿ ಅಂದಾಗ ನಾವೆಲ್ಲರೂ ನಂಬರ್ ಅರ್ಜುನರು ಬಂದೇ ಬರ್ತೀವಿ. ಅಂದ್ರೆ ಈ ಸಮಯದಲ್ಲಿ ನಾವು ದೇಹ ಮತ್ತೆ ದೇಹದ ಏನು ವಿಕಾರಗಳಿದಾವೆ ಅವುಗಳನ್ನ ಬಿಡೋದಕ್ಕಾಗೋದಿಲ್ಲ ಅನ್ಕೋತೀವಿ. ಅವೆಲ್ಲ ನಮ್ಮದು, ಅವಿಲ್ಲ ಅಂದ್ರೆ ನಾವಿಲ್ಲ ಅಂತ ಅನ್ಕೊಳ್ತೀವಿ. ಅದಕ್ಕೆ ಪರಮಾತ್ಮ ಗೀತೆಯನ್ನ ತಿಳಿಸುವ ಅಗತ್ಯ ಇರುತ್ತೆ. ಅಂತಹ ಒಂದು ಸಮಯ ಅದಕ್ಕೋಸ್ಕರನೇ ಬಂತು, ಯಾಕಂದ್ರೆ ನಾವು ವಿಕಾರಗಳನ್ನ ಬಿಡೋದಕ್ಕಾಗೋದಿಲ್ಲ. ಅರ್ಜುನ ಅಂದ್ರೆ ಇಲ್ಲಿ ನಾವ್ ಏನು ವಿಕಾರಗಳು, ದೇಹ ಅದು ನಮ್ಮದು, ಅದು ಅವುಗಳನ್ನು ಬಿಡೋಕ್ಕಾಗೋದಿಲ್ಲ ಅಂದ್ರೆ ಅಲ್ಲಿ ಅರ್ಜುನ ಏನ್ ಹೇಳ್ದ, ಇಲ್ಲ ಆತ್ಮ ನಾವ್ ಈ ತರ ಹೇಳ್ತೀವಿ ದೇಹದ ವಿಕಾರಗಳು, ಅಲ್ಲಿ ಅರ್ಜುನ ಏನ್ ಹೇಳ್ದ, ಅವರೆಲ್ಲ ನಮ್ಮವ್ರು, ಅವ್ರ ಜೊತೆ ನಾವು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ದ. ಅಂದ್ರೆ ಏನಂತ ನಾವು ಅವುಗಳನ್ನ, ಅಂದ್ರೆ ಅವ್ರ ಮೇಲೆ ನಾವು ಯುದ್ಧ ಮಾಡೋದಿಲ್ಲ ಅಂತ ಅರ್ಜುನ ಯಾಕ ಆ ತರ ಅಂದ ಅಂದ್ರೆ ಇಲ್ಲಿನ ಒಂದು ವಿಷಯನೇ ಅದು. ಅಂದ್ರೆ ನಾವು ಅಂದ್ರೆ ಪ್ರಪಂಚದಲ್ಲಿ ಏನ್ ಹೇಳ್ತಾರೆ ಹೇಳಿ, ಕಾಮ ವಿಕಾರ ಇಲ್ಲ ಅಂದ್ರೆ ಸೃಷ್ಟಿ ಹೇಗೆ ನಡೆಯುತ್ತೆ, ಹೇಗೆ ವೃದ್ಧಿ ಆಗತ್ತೆ ಅಂತಾರೆ. ಕೋಪ ಇಲ್ಲ ಅಂತಂದ್ರೆ ನನ್ನ ಮಾತು ಯಾರು ಕೇಳ್ತಾರೆ ಅಂತ ಹೇಳ್ತಾರೆ. ಲೋಭ ಇಲ್ಲ ಅಂದ್ರೆ ಬಿಸ್ನೆಸ್ ಎಲ್ಲ ಹೇಗ್ ನಡೆಯುತ್ತೆ ಅಂತಾರೆ. ಅಹಂಕಾರ ಇಲ್ಲ ಅಂದ್ರೆ ನನ್ಗೆ ಯಾರು ಬೆಲೆ ಕೊಡ್ತಾರೆ ಅಂತ ಹೇಳ್ತಾರೆ. ಇವೆಲ್ಲ ಇಲ್ಲ ಅಂದ್ರೆ ನಮ್ಗೆ ಜೀವನನೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಅಲ್ವಾ. ಅದಕ್ಕೋಸ್ಕರ ಅಂತಹ ಸಮಯದಲ್ಲಿ ಪರಮಾತ್ಮ ಗೀತೆಯನ್ನ ನುಡಿಸುವ ಒಂದು ಅವಶ್ಯಕತೆ ಇರುತ್ತೆ ಅಲ್ವಾ. ಆವಾಗ ಹೇಗಿತ್ತು, ಧರ್ಮ ಅನ್ನೋದು ಅಷ್ಟೋ ಇತ್ತು ಅಲ್ವಾ. ಯಾರಾದ್ರೂ ಹಾಲು ಹಾಕಕ್ ಹೋಗ್ತಾರೆ ಮನೆಗೆ ಅಂತಂದ್ರೆ ಹಾಲಲ್ಲಿ ನೀರ್ ಹಾಕಿದೀರಾ ಅಂತ ಕೇಳಿದ್ರೆ, ಇಲ್ಲಮ್ಮ ನಮಗೂ ಸಹ ಮಕ್ಕಳಿದಾರಲ್ವಾ ಅಂತ ಹೇಳ್ತಿದ್ರು. ನಾವ್ ಹೇಗ್ ನೀರ್ ಹಾಕಕ್ಕಾಗತ್ತೆ, ನಮ್ಮನೇಲೂ ಮಕ್ಕಳು ಹಾಲು ಕುಡಿತಾರಲ್ವಾ ಅಂತ ಹೇಳ್ತಿದ್ರು. ಈಗ್ಲೂ ಸಹ ಇವಾಗ ಅದಕ್ಕೆ ಅರ್ಥ ಇನ್ನೊಂದು ಬಂದ್ಬಿಟ್ಟಿರತ್ತೆ. ನೀರ್ ಹಾಕಿದೀರಾ ಅಂತ ಕೇಳ್ದಾಗ ಏನ್ ಹೇಳ್ಬಿಡ್ತಾರೆ, ನಮಗೂ ಮಕ್ಕಳಿದಾರಲ್ಲ ಅಂತ. ಅಂದ್ರೆ ಜೀವನಕ್ಕೆ ತಪ್ಪು ಮಾಡ್ಲೇಬೇಕಾಗತ್ತಲ್ಲ, ಇಲ್ಲಾಂದ್ರೆ ಜೀವನನೇ ನಡೆಯೋದಿಲ್ಲ. ತಪ್ಪು ಮಾಡಿಲ್ಲ ಅಂದ್ರೆ ನೀರ್ ಹಾಕಿದ್ರೇನೆ ಅಷ್ಟು ಸಂಪಾದನೆ ಆಗೋದು, ಮತ್ತೆ ಅವ್ರಿಗೆ ಜೀವನವನ್ನ ಕೊಡೋದಕ್ಕಾಗೋದು ಅಂತ ಆ ತರ ಯೋಚನೆ ಮಾಡ್ತಾರೆ ಅಲ್ವಾ. ನಮಗೂ ಮಕ್ಕಳಿದಾರಲ್ವಾ ಅಂತಂದ್ರೆ ಅರ್ಥ ಏನು, ಅವ್ರಿಗೋಸ್ಕರ ಮಾಡ್ಬೇಕಲ್ವಾ ಇದೆಲ್ಲ ಅಂತ. ಅಂದ್ರೆ ಇವೆಲ್ಲ ಇದ್ರೇನೆ ಜೀವನ ನಡೆಯುವಂತಹದ್ದು. ಮೋಸ, ವಂಚನೆ, ಸುಳ್ಳು, ಕೋಪ ಇವೆಲ್ಲ ಇದ್ರೇನೆ ಪ್ರಪಂಚ, ಇವೆಲ್ಲ ಇದ್ರೇನೆ ಜೀವನ ನಡೆಯುತ್ತೆ. ಇವಿಲ್ಲ ಅಂದ್ರೆ ಜೀವನನೇ ಇಲ್ಲ ಅಂತ ಅನ್ಕೊಂಡಿರ್ತಾರಲ್ಲ, ಅಂತಹ ಸಮಯದಲ್ಲಿ ಭಗವಂತನ ಒಂದು ಗೀತೆಯ ಒಂದು ಉಪದೇಶ ನಮ್ಮೆಲ್ಲರಿಗೂ ಸಹ ಬೇಕಾಗತ್ತೆ. ಮತ್ತೆ ಗೀತೆಯನ್ನ ನುಡಿಸ್ತಾರೆ, ಮತ್ತೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಸತ್ಯುಗ ಬರುತ್ತೆ. ಸತ್ಯ ತ್ರೇತಾಯುಗದಲ್ಲಿ 100% ಸುಖ, ಶಾಂತಿ ಎಲ್ಲ ಇರುತ್ತೆ. ಅಲ್ಲಿ ಯಾವುದರ ಒಂದು ಕೊರತೆನೂ ಇರೋದಿಲ್ಲ, ಯಾವುದೇ ದುಃಖ ಇರೋದಿಲ್ಲ, ಯಾವ ಯುದ್ಧಗಳು ಇರೋದಿಲ್ಲ, ಯಾವುದು ಇರೋದಿಲ್ಲ. ಆಮೇಲೆ ದ್ವಾಪರ ಯುಗ ಬರುತ್ತಲ್ಲ, ಅಲ್ಲಿ ದುಃಖ ಸ್ಟಾರ್ಟ್ ಆಗುತ್ತೆ. ಆಗ ಪರಮಾತ್ಮ ಈ ಸಮಯದಲ್ಲಿ ಏನು ಬೋಧನೆ ಮಾಡಿರ್ತಾರೆ, ಗೀತೆಯ ಒಂದು ಉಪದೇಶವನ್ನ ಏನು ಮಾಡಿರ್ತಾರೆ ಆತ್ಮಗಳಿಗೆ, ಅದನ್ನ ಅವರು ಗುರ್ತಿಸ್ಕೊಳ್ತಾರೆ. ಗುರ್ತಿಸ್ಕೊಂಡು ಏನ್ ಮಾಡ್ತಾರೆ, ನೆನಪು ಮಾಡ್ಕೊಳ್ತಾ ಬರೀತಾರೆ ಈ ಒಂದು ಗೀತೆಯನ್ನ.
ಯಾರು ಬರೆದ್ರು ಅಂದ್ರೆ ವ್ಯಾಸ ಬರೆದ್ರು ಅಂತಾರೆ. ವ್ಯಾಸ ಅಂತಂದ್ರೇನೆ ಯಾರು ನೆನೆಸ್ಕೊಂಡು ಪರಮಾತ್ಮನ ಒಂದು ಗೀತೆಯ ಸಾರವನ್ನ ಯಾರು ಬರೀತಾರೆ ಅವ್ರಿಗೆ ವ್ಯಾಸ ಅಂತ ಹೇಳ್ತಾರೆ. ಅಂದ್ರೆ ಅದು ದ್ವಾಪರ ಯುಗದಿಂದನೂ ಅದನ್ನ ಒಬ್ಬೊಬ್ರು ಓದ್ಕೊಳ್ತಾ ಮತ್ತೆ ಅದನ್ನ ಮತ್ತೆ ಚೇಂಜ್ ಮಾಡ್ತಾ ಅದರಲ್ಲಿ ಅದು ಅಲ್ಪ ಸ್ವಲ್ಪ ಏನೇನೋ ಸೇರಿಸ್ತಾ ಏನ್ ಮಾಡ್ಬಿಟ್ಟಿದ್ದಾರೆ, ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ. ವಿಧವಾಗಿ ಡಿಫ್ರೆಂಟ್ ಆಗಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಗೀತೆಯಲ್ಲಿ ಎಲ್ಲ ಕಲ್ತಿ ಆಗೋಗ್ಬಿಟ್ಟಿದೆ. ಈಗ ಗೀತೆಯ ಒಂದು ಗೀತೆಯ ಒಂದು ಎಪಿಸೋಡ್ನ ರಿಪಿಟೇಷನ್ ಅನ್ನುವಂಥದ್ದು ಮತ್ತೆ ಮಾಡ್ತಿದ್ರು. ಅಂದ್ರೆ ಯಾಕಂದ್ರೆ ಇದು ಕಲ್ಪಕ್ಕೂ ಸಹ ಅವರು ತಿಳಿಸ್ತಾರೆ ಅಲ್ವಾ. ಸಂಗಮ ಯುಗದಲ್ಲಿ ಬಂದು ತಿಳಿಸ್ತಾರೆ, ಮತ್ತೆ ಸತ್ಯ ತ್ರೇತ ಆದ್ಮೇಲೆ ಮತ್ತೆ ದ್ವಾಪರ ಯುಗದಲ್ಲಿ ಮತ್ತೆ ಭಗವದ್ಗೀತೆಯ ಒಂದು ಗ್ರಂಥ ತಯಾರಾಗತ್ತೆ. ಮತ್ತೆ ಕಲಿಯುಗದ ಅಂತಿಮದಲ್ಲಿ ಮತ್ತೆ ಬರ್ತಾರೆ, ಮತ್ತೆ ಅದನ್ನ ತಿಳಿಸ್ತಾರೆ. ಮತ್ತೆ ಹೀಗೇನೆ ಅದೇನಾಗ್ತಾ ಇರತ್ತೆ, ಕಲ್ಪಕ್ಕೊಂದು ಸರಿ ಅದು ರಿಪಿಟೇಷನ್ ಆಗ್ತಾ ಹೋಗುತ್ತೆ. ಭಗವಂತ ಬಂದು ತಿಳಿಸುವಂತಹದ್ದು. ಇಲ್ಲಿ ಯಾವುದೇ ಸ್ಥೂಲವಾದಂತಹ ಒಂದು ಯುದ್ಧ ಇಲ್ಲ. ಇಲ್ಲಿ ಸ್ಥೂಲವಾದಂತಹ ಯುದ್ಧ ಅನ್ನುವಂತಹದ್ದು ಇಲ್ಲ. ಇಲ್ಲಿ ಭಗವಂತ ಸೂಕ್ಷ್ಮವಾದ ವಿಕಾರಗಳ ಮೇಲೆ ಯುದ್ಧವನ್ನ ಮಾಡೋದನ್ನ ಕಲಿಸ್ತಾರೆ. ಭಗವದ್ಗೀತೆಯಲ್ಲೂ ಅಷ್ಟೇನೆ ಅಲ್ವಾ, ಸ್ಥೂಲವಾದ ಯುದ್ಧದ ಬಗ್ಗೆ ಅಲ್ಲ, ಅದು ಸೂಕ್ಷ್ಮವಾದ ವಿದ್ಯೆ ಆಗಿದೆ. ಅಂದ್ರೆ ಸೂಕ್ಷ್ಮವಾದ ಬಾಬಾ ಏನ್ ನಮಗೆ ಜ್ಞಾನವನ್ನ ವಿದ್ಯೆ, ಸೂಕ್ಷ್ಮವಾದ ವಿದ್ಯೆ ನಮಗೆ ಏನು ಆತ್ಮಕ್ಕೆ ಜ್ಞಾನವನ್ನ ನಮ್ಗೇನು ಕೊಡ್ತಾರದು ಮನಸ್ಸಿಗೆ ಒಳ್ಳೆಯದ್ರ ಕೆಟ್ಟದರ ನಡುವೆ ನಡೆಯುವಂತಹ ಯುದ್ಧ ಏನಿದೆ ಅದು ಸೂಕ್ಷ್ಮವಾದ ಯುದ್ಧ ಆಗಿದೆ, ಸ್ಥೂಲವಾದ ಯುದ್ಧ ಅಲ್ಲ. ಭಗವದ್ಗೀತೆಯನ್ನ ಓದಿರುವಂತಹ ಗಾಂಧೀಜಿನೇ ಅಹಿಂಸೆಯ ಬಗ್ಗೆ ಹೇಳ್ತಾರೆ. ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತಾರೆ ಅಂತಂದ್ಮೇಲೆ ಪರಮಾತ್ಮ ಹೇಗೆ ಹಿಂಸಾತ್ಮಕ ಯುದ್ಧವನ್ನ ಮಾಡ್ಸಕ್ ಸಾಧ್ಯ ಅಲ್ವಾ. ಇದಕ್ಕೆ ಅರ್ಥನೇ ಇಲ್ಲ. ಓದಿದ ಗಾಂಧೀಜಿನೇ ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದ್ದಾರೆ ಅಂದ್ಮೇಲೆ ಪರಮಾತ್ಮ ಯುದ್ಧ ಮಾಡಿಸಿದ ಪರಮಾತ್ಮ ಹಿಂಸಾತ್ಮಕ ಯುದ್ಧವನ್ನ ಹೇಗೆ ಮಾಡಿಸೋದಕ್ಕೆ ಸಾಧ್ಯ? ಅದು ಕಲಿಯುಗದ ಅಂತಿಮ ಸಮಯದಲ್ಲಿ ತಿಳಿಸ್ತಾರೆ. ಮನಸ್ಸಿಂದ ಯಾರು ಪರಮಾತ್ಮನ ಒಂದು ಗೀತೆಯ ಒಂದು ಉಪದೇಶವನ್ನ ಮನಸ್ಸಿಂದ ಆಚರಿಸ್ತಾರೋ ಅವರಿಗೇನೆ ಪರಮಾತ್ಮ ಗೀತೆಯ ಒಂದು ಸಾರವನ್ನ ತಿಳಿಸ್ತಾರೆ. ಪರಮಾತ್ಮ ಜ್ಞಾನವನ್ನ ತಿಳಿಸಿ, ಗೀತೆಯ ಒಂದು ಸಾರವನ್ನ ತಿಳಿಸಿ ದೇವತಾ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ಧರ್ಮ ಏಕಧರ್ಮ ಸ್ಥಾಪನೆಯನ್ನ ಮಾಡ್ತಾರೆ. ಅಂದ್ರೆ ಧರ್ಮ ಸ್ಥಾಪನೆಗೋಸ್ಕರ ಏಕಧರ್ಮ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ಧರ್ಮ ಯುದ್ಧವನ್ನ ಕಲಿಸ್ತಾರೆ. ಅದೇ ಇದು ಯುದ್ಧ ಆಗಿದೆ ಆಯ್ತಾ. ಧರ್ಮ ಯುದ್ಧವನ್ನ ಕಲಿಸ್ತಾರೆ. ಅಂದ್ರೆ ಸನಾತನ ಧರ್ಮನೇ ಆಗಿದೆ ನಮ್ಮ ಒಂದು ಧರ್ಮ. ನಾವೀಗೇನು ಹಿಂದೂಗಳು ಅಂತ ಹೇಳ್ಕೊತಿರ್ತೀವಿ, ಹಿಂದೂ ಧರ್ಮ ಅಂತ ಹೇಳ್ಕೊಳ್ತಿದೀವಿ, ನಮ್ಮದು ಧರ್ಮ ಯಾವುದು? ಆದಿ ಸನಾತನ ದೇವಿ ದೇವತಾ ಧರ್ಮ ಆಗಿದೆ. ನಾವು ಆ ಧರ್ಮವನ್ನ ಮರೆತಿರೋ ಕಾರಣ, ನಮ್ಮ ದೈವಿ ಗುಣಗಳು ಸಂಸ್ಕಾರಗಳನ್ನ ನಾವು ಮರೆತಿರೋ ಕಾರಣ, ನಮ್ಮ ಒಂದು ಧರ್ಮದ ಬಗ್ಗೆ ನೆನಪಿಲ್ಲದೆ ಇರೋ ಕಾರಣ ಏನಾಗುತ್ತೆ, ಹಿಂದೂಸ್ಥಾನದಲ್ಲಿ ವಾಸಿಸ್ತಾ ಇರೋದ್ರಿಂದ ಅಂದ್ರೆ ಹಿಂದೂ ಧರ್ಮ ಅಂತ ನಾವು ಇಟ್ಕೊಂಡಿದೀವಿ. ಅದು ನಾವಾಗಿ ಇಟ್ಕೊಂಡಿರೋದೇ ಹೊರತು ಯಾರು ಸ್ಥಾಪಿಸಿಲ್ಲ ಆ ಧರ್ಮವನ್ನ ಅಲ್ವಾ. ಅಂದ್ರೆ ಆಗಿನ ಒಂದು ಅಂದ್ರೆ ಸತ್ಯಯುಗದ ಆದಿ ಸನಾತನ ದೇವಿ ದೇವತಾ ಧರ್ಮ ಏನಿದೆ ಅದೇ ಈಗ ಏನಾಗ್ಬಿಟ್ಟಿದೆ, ಹಿಂದೂ ಧರ್ಮ ಆಗ್ಬಿಟ್ಟಿದೆ.
ಅಂದ್ರೆ ನೋಡಿ, ದ್ವಾಪರ ಯುಗದಿಂದ ಆ ಧರ್ಮದವ್ರು ಬಂದ್ರು. ಕ್ರಿಶ್ಚಿಯನ್ ಇರ್ಬೋದು, ಇಸ್ಲಾಂ ಇರ್ಬೋದು, ಬೌದ್ಧರಿರ್ಬೋದು, ಸಿಖ್ಖರಿರ್ಬೋದು, ಅವರೆಲ್ಲ ಬಂದು ಅವ್ರವ್ರ ಧರ್ಮಗಳನ್ನ ಅವ್ರು ಸ್ಥಾಪನೆ ಮಾಡಿದ್ರು. ಆದ್ರೆ ಅಧರ್ಮವನ್ನ ಯಾರು ವಿನಾಶ ಮಾಡಲಿಲ್ಲ. ಧರ್ಮ ಸ್ಥಾಪನೆ ಮಾಡಿದ್ರೆ ಹೊರತು ಅಧರ್ಮವನ್ನ ಯಾರು ವಿನಾಶ ಮಾಡಲಿಲ್ಲ. ಪರಮಾತ್ಮ ಈ ಸಂಗಮ ಯುಗದಲ್ಲಿ, ಕಲಿಯುಗದ ಅಂತಿಮದಲ್ಲಿ ಬಂದು ಎಲ್ಲಾ ಧರ್ಮಗಳನ್ನ ವಿನಾಶ ಮಾಡಿ ಒಂದೇ ಒಂದು ಧರ್ಮ, ಅದು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನ ಸ್ಥಾಪನೆ ಮಾಡ್ತಿದ್ದಾರೆ. ಅವರೆಲ್ಲ ಧರ್ಮವನ್ನ ಸ್ಥಾಪಿಸಿದ್ರೂ ಕೂಡ, ಅವರವರ ಧರ್ಮವನ್ನ ಸ್ಥಾಪಿಸಿದ್ರು, ಅಧರ್ಮ ವಿನಾಶ ಆಗ್ಲಿಲ್ಲ, ಶಾಂತಿ ಕೂಡ ಸಿಗ್ಲಿಲ್ಲ. ಅಶಾಂತಿನೇ ಇನ್ನೂ ಜಾಸ್ತಿ ಆಯ್ತು ಅಲ್ವಾ. ಈಗ ಇನ್ನು ನೋಡಿ, ಆ ಧರ್ಮ ಈ ಧರ್ಮ, ಈಗಲೂ ಸಹ ಧರ್ಮಗಳ ಮಧ್ಯೆ ಯುದ್ಧ ನಡೀತಿದೆ ಅಲ್ವಾ. ಹೀಗೇನೆ ಜಾಸ್ತಿ ಅಶಾಂತಿ, ಅಧರ್ಮನೇ ಇನ್ನೂ ಜಾಸ್ತಿ ಆಯ್ತು, ವಿನಾಶ ಅಂತೂ ಆಗ್ಲಿಲ್ಲ. ಆದ್ರೆ ಈಗ ಭಗವಂತ ಪರಮಾತ್ಮ ಸ್ಥಾಪನೆ ಮಾಡ್ತಾ ಇರುವಂತಹ ಧರ್ಮ ಆದಿ ಸನಾತನ ದೇವಿ ದೇವತಾ ಧರ್ಮ. ಎಲ್ಲಾ ಧರ್ಮಗಳು ವಿನಾಶ ಆಗುತ್ತೆ, ಈ ಒಂದೇ ಒಂದು ಧರ್ಮ ಮಾತ್ರ ಸ್ಥಾಪನೆ ಆಗತ್ತೆ. ಈ ಒಂದು ಎಲ್ಲಾ ಧರ್ಮಗಳನ್ನ ವಿನಾಶ ಮಾಡಿ ಏಕ ಧರ್ಮ ಸ್ಥಾಪನೆಯನ್ನ ಮಾಡೋದಕ್ಕೇನೆ ಭಗವಂತ ಅವತರಣೆಯನ್ನ ಮಾಡಿದ್ದಾರೆ. ಎಲ್ಲಿ? ಈ ಕಲಿಯುಗ, ಈ ಪ್ರಪಂಚದಲ್ಲಿ ಕಲಿಯುಗದ ಅಂತಿಮ ಸಮಯದಲ್ಲಿ. ಅರ್ಥ ಆಯ್ತಲ್ಲ? ಭಗವದ್ಗೀತೆಯ ಒಂದು ಸಾರ ಅಂದ್ರೆ, ನಾವೆಲ್ಲರೂ ಸಹ ಭಗವದ್ಗೀತೆಯನ್ನ ಯಾರು ಅಂದ್ರೆ ಭಗವದ್ಗೀತೆಯನ್ನ ಯಾರು ನುಡಿಸಿದ್ರು, ಆ ಗೀತೆಯನ್ನ ಯಾರು, ಆ ಗೀತೆಯ ಸಾರವನ್ನ ಯಾರು ತಿಳಿಸಿದ್ರು, ಆ ಗೀತೆಯ ಒಂದು ಉಪದೇಶವನ್ನ ಯಾರು ಮಾಡಿದ್ರು ಅಂದ್ರೆ ಕೃಷ್ಣ ಪರಮಾತ್ಮನೇ ಅಂತ ಹೇಳ್ತಾ ಬಂದ್ವಿ. ಈಗಲೂ ಸಹ ಅದೇ ತರನೇ ಇನ್ನು ಅದೇ ಒಂದು ಜ್ಞಾನದಲ್ಲಿ ಇದ್ದಾರೆ ಕೂಡ. ಆದ್ರೆ ಪರಮಾತ್ಮ ಯಾರಾಗಿದ್ದಾರೆ? ನಿರಾಕಾರ ಆಗಿದ್ದಾರೆ. ಆದ್ರೆ ಕೃಷ್ಣ ಯಾರಾಗಿದ್ದಾರೆ? ದೇಹಧಾರಿಯಾಗಿದ್ದಾರೆ. ಕೃಷ್ಣ ಸತ್ಯಯುಗದ ರಾಜಕುಮಾರ ಆಗಿದ್ದಾರೆ. ಆದ್ರೆ ದ್ವಾಪರ ಯುಗದಲ್ಲಿ ಬಂದು ಹೇಗೆ ಯುದ್ಧವನ್ನ ಮಾಡಿಸ್ತಾರೆ ಅಲ್ವಾ. ಪರಮಾತ್ಮ ಇಲ್ಲಿ ಸಂಗಮ ಯುಗದಲ್ಲಿ ಈ ಸಮಯದಲ್ಲಿ ಬಂದು ನುಡಿಸುವಂತಹ ಜ್ಞಾನವನ್ನ ದ್ವಾಪರ ಯುಗದಿಂದ ಭಗವದ್ಗೀತೆಯ ರೂಪದಲ್ಲಿ ಅವರು ಬರೆದಿದ್ದಾರೆ. ಆದ್ರೆ ಅದು ಅನೇಕ ವರ್ಷಗಳಾಗಿರೋದ್ರಿಂದ ಅದರಲ್ಲಿ ಅದು ಉಪ್ಪು ಹುಳಿ ಖಾರ ಎಲ್ಲ ಸೇರಿಸಿ ಅದು ಏನೇನೋ ಮಿಕ್ಸ್ ಮಾಡಿ, ಅದಕ್ಕೆ ಹೇಳ್ತಾರಲ್ಲ ಉಪ್ಪಷ್ಟೇ ಏನಿದೆ ಸತ್ಯ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಆ ಗೀತೆಯನ್ನು ನುಡಿಸಿರುವಂತವರು ಯಾರಾಗಿದ್ದಾರೆ? ಪರಮಾತ್ಮ, ಶಿವ ಪರಮಾತ್ಮ ಆಗಿದ್ದಾರೆ. ಅವರು ನಿರಾಕಾರ ಆಗಿದ್ದಾರೆ. ಎಲ್ಲಾ ಒಂದು ದೇಹದಾರಿಗಳು ಎಲ್ಲ ಇದನ್ನ ಸರ್ವ ಸಂಬಂಧಗಳನ್ನ ಮರೆತು ನನ್ನ ನೆನಪು ಮಾಡಿ ಅಂತ ಯಾವುದೇ ದೇಹದಾರಿ ಹೇಳಕ್ ಆಗೋದಿಲ್ಲ. ಅದು ಹೇಳಕ್ ಸಾಧ್ಯ ಒಬ್ಬ ನಿರಾಕಾರಿ ತಂದೆ ಮಾತ್ರ, ಪರಮಾತ್ಮ ಮಾತ್ರನೇ ಹೇಳಕ್ಕೆ ಸಾಧ್ಯ. ಅದಕ್ಕೋಸ್ಕರ ಆ ಥರ ಹೇಳಿದ್ದಾರೆ. ಆದ್ದರಿಂದ ಇನ್ನೂ ಭಗವದ್ಗೀತೆಯ ಒಂದು ಸಾರ ಹೇಳಿದಾರಲ್ಲ, ಅಧರ್ಮ ಜಾಸ್ತಿ ಆದಾಗ ಅಧರ್ಮವನ್ನ ವಿನಾಶ ಮಾಡಿ ಧರ್ಮ ಸ್ಥಾಪನೆಯನ್ನ ಮಾಡೋದಕ್ಕೆ ಬರ್ತಾರೆ. ಇನ್ನು ಕೃಷ್ಣ ಬರ್ತಾರೆ, ಕಲ್ಕಿ ಅವತಾರ ಎತ್ತಿ ಬರ್ತಾರೆ, ಇನ್ನೂ ಕಾಯ್ತಾನೆ ಇದ್ದಾರೆ. ಈಗಂತೂ ಕೆಲವರು ಎಲ್ಲ ಅಂದ್ರೆ ಏನೋ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ಬಿಟ್ಟಿದ್ದಾರೆ. ಏನಂತ? ಆಲ್ರೆಡಿ ಕಲ್ಕಿ ಅವತಾರ ಎತ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕೃಷ್ಣ. ಅಂದ್ರೆ ಅದ ಅರ್ಥ ಏನು ಅಂತಂದ್ರೆ, ಪರಮಾತ್ಮ ಆಲ್ರೆಡಿ ಈಗ ರಾಜಯೋಗ ಜ್ಞಾನವನ್ನ ಕಲಿಸ್ತಿದ್ದಾರೆ. ಕಲಿಸುವಂತವರಿಗೆ ಕಲ್ಕಿ ಅಂತ ಹೇಳ್ತಾರೆ. ಕಲ್ಕಿ ಅಂದ್ರೆ ಕಲಿಸುವಂತವರು. ಏನ್ ಕಲಿಸ್ತಿದ್ದಾರೆ? ನಮಗೆ ಜ್ಞಾನವನ್ನ, ರಾಜಯೋಗ ಶಿಕ್ಷಣವನ್ನ ಕಲಿಸ್ತಿದ್ದಾರೆ. ಕಲಿಕಿ ಅವತಾರ ಅಂದ್ರೆ ಕಲಿಸುವಂತವರು. ಜ್ಞಾನ ಯೋಗವನ್ನ ರಾಜಯೋಗ ಶಿಕ್ಷಣದ ಮೂಲಕ ನಮಗೆ ಇಲ್ಲಿ ಕಲಿಸ್ತಿದಾರಲ್ಲ, ಅದಕ್ಕೆ ಕಲ್ಕಿ ಅವತಾರ ಅಂತ ಹೇಳ್ತಾರೆ. ಈಗ ಬಂದು ಅವರು ಅದೇ ತಾನೇ ಮಾಡ್ತಿರೋದು, ಗೀತೆಯ ಒಂದು ಉಪದೇಶ ತಾನೇ ಮಾಡ್ತಿದ್ದಾರೆ ಈ ಸಮಯದಲ್ಲಿ. ಅದಕ್ಕೋಸ್ಕರ. ಆದ್ರೆ ಆಲ್ರೆಡಿ ಅವ್ರು ಬಂದ್ಬಿಟ್ಟಿದ್ದಾರೆ, 89 ವರ್ಷ ಆಗೋಗಿದೆ. ಆದ್ರೂ ಕೃಷ್ಣ ಅಂತಾನೆ ಇನ್ನು ನಂಬಿದ್ದಾರೆ, ಕೃಷ್ಣನೇ ಬರ್ತಾನೆ ಅಂತ ನಂಬಿದ್ದಾರೆ. ಆದ್ರಿಂದ ಯಾರು ಭಗವಂತ ಬಂದಿದ್ರು ಕೂಡ ಯಾರು ನಂಬೋದಕ್ಕೆ ಸಾಧ್ಯನೇ ಆಗ್ತಿಲ್ಲ ಅವ್ರಿಗೆ.
ಅಲ್ವಾ? ಎಲ್ಲೋ ಗಣೇಶ ಹಾಲು ಕುಡಿದ್ಬಿಟ್ಟ ಅಂದರೆ ಹೋಗಿ ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡ್ರು ಅಲ್ವಾ? ಆದರೆ ಡೈರೆಕ್ಟಾಗಿ ನಿಜವಾಗ್ಲೂ ಸತ್ಯವಾದಂಥ ಪರಮಪಿತ ಪರಮಾತ್ಮ ಭೂಮಿಯಲ್ಲಿ ಅವತರಣೆ ಆಗಿದ್ದಾರೆ ಅಂದರೆ ಯಾರೂ ನಂಬೋದಿಲ್ಲ. ಅಂದರೆ ಇಲ್ಲಿ ಅಜ್ಞಾನ ಅನ್ನುವಂತಹದ್ದು ಅಷ್ಟು ತುಂಬಿ ತುಳುಕ್ತಾ ಇದೆ. ಅದಕ್ಕೇನೆ ಇದು ಘೋರ ಅಂಧಕಾರ, ಘೋರ ಕಲಿಯುಗ ಅಂತ ಹೇಳುವಂಥದ್ದು. ಅದಕ್ಕೆ ಕೃಷ್ಣ ಘೋರ ಅಂಧಕಾರ ಅಂದರೆ ಅರ್ಧರಾತ್ರಿಯಲ್ಲಿ ಜೈಲಲ್ಲಿ ಹುಟ್ಟಿದ ಅಂತಂದ್ರೆ ಏನು? ಪರಮಪಿತ ಪರಮಾತ್ಮ ಈ ಜೈಲಾಗೋಗಿದೆ. ಇದು ವಿಕಾರಗಳ ಒಂದು ರಾವಣನ ಒಂದು ಜೈಲಿದು. ವಿಕಾರಗಳ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಜೈಲು ಅನ್ನೋ ಪ್ರಪಂಚದಲ್ಲಿ ಪರಮಾತ್ಮ ಅವತರಣೆ ಆಗಿರೋದಕ್ಕೋಸ್ಕರ ಕೃಷ್ಣ ಜೈಲಲ್ಲಿ ಹುಟ್ಟದ ಅಂತ ಹೇಳ್ತಾರೆ. ಅಂದ್ರೆ ನಿಜವಾದ ಕೃಷ್ಣ ಹುಟ್ಟುವಂತಹದ್ದು ಏನ್ ಹೇಳಿದ್ದಾರೆ? ರಾಗಿ ಎಲೆ ಮೇಲೆ ಮಲ್ಕೊಂಡು ನೀರಲ್ಲಿ ತೇಲ್ತಾ ಬರ್ತಾನೆ ಅಂತ ಹೇಳಿದಾರಲ್ಲ, ಅದು ನಿಜವಾದ ಕೃಷ್ಣನ ಒಂದು ಜನ್ಮ ಆಗುವಂತಹದ್ದು. ಅದ್ರ ಅರ್ಥ ಅಂದ್ರೆ ಏನು? ರಾಗಿ ಎಲೆಯಷ್ಟು ಭೂಮಿ ಇರುತ್ತಷ್ಟೆ, ಸುತ್ತು ನೀರು, ಫುಲ್ ಇಡೀ ಪ್ರಪಂಚ ಒಂದಾಗ್ಬಿಡತ್ತೆ. ಒಂದೇ ಆಗ್ಬಿಟ್ಟು ಅಲ್ಲಿ ಒಂದು ಭಾಗ ಮಾತ್ರ ಇರುತ್ತೆ ಆ ಭೂಮಿ, ಅದು ಭಾರತ. ಅದು ರಾಗಿ ಎಲೆಯ ಆಕಾರದಲ್ಲಿ ಇರುತ್ತೆ. ಅಲ್ಲಿ ಅಂದ್ರೆ ಸತ್ಯಯುಗ. ಅದು ಭಾರತನೇ ಸತ್ಯಯುಗ. ಭಾರತನೇ ಸತ್ಯಯುಗ ಆಗತ್ತೆ, ಸ್ವರ್ಗ ಆಗತ್ತೆ. ಅಲ್ಲಿ ಜನ್ಮವನ್ನ ಕೃಷ್ಣ ತಗೊಳ್ತಾನೆ. ನಿಶ್ಚಿಂತತೆಯ ಒಂದು ರಾಜ್ಯದಲ್ಲಿ ಜನ್ಮವನ್ನ ತಗೊಳ್ತಾನೆ. ಸುಖ ಶಾಂತಿ ಎಲ್ಲ ಇರೋ ಒಂದು ಯುಗದಲ್ಲಿ ಜನ್ಮವನ್ನ ತಗೊಳ್ತಾನೆ. ಅದಕ್ಕೋಸ್ಕರ ಅದು ಹೇಳ್ತಾರೆ ಅದು ಸತ್ಯವಾದಂತ. ಅಂದ್ರೆ ಇದು ಏನು ಜೈಲಲ್ಲಿ ಹುಟ್ಟುತ್ತಾನೆ, ಇದು ಪರಮಾತ್ಮ ಈ ಪ್ರಪಂಚ ಅನ್ನೋ ವಿಕಾರಗಳ ಅನ್ನೋ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಎಲ್ಲ ಈ ಬಂಧನದಲ್ಲಿ ಅಂದ್ರೆ ಜೈಲಲ್ಲಿ ಬಂಧನದಲ್ಲಿ ಸಿಕ್ಕಾಕೋತಾರಲ್ಲ, ಅಂದ್ರೆ ಇದು ರಾವಣನ ಒಂದು ಜೈಲು. ವಿಕಾರಗಳ ಆ ಒಂದು ರಾವಣನ ಗುಣಗಳ ಬಂಧನಗಳಲ್ಲಿ ಸಿಕ್ಕಾಕೊಂಡಿರುವಂತಹ ಆತ್ಮಗಳು. ಇಂಥವರ ಮಧ್ಯೆ ಈ ಬಂಧನದಲ್ಲಿ ಇರೋರನ್ನ ಬಿಡಿಸೋದಕ್ಕೆ ಭಗವಂತ ಅವತರಣೆಯನ್ನ ಮಾಡ್ತಾರೆ, ಅವತರಿಸ್ತಾರೆ ಈ ಒಂದು ಕಲಿಯುಗದ ಅಂತಿಮದಲ್ಲಿ. ಇಲ್ಲಿ ಯಾವುದೇ ಹಿಂಸಾತ್ಮಕ ಯುದ್ಧದ ಒಂದು ವಿಷಯನೇ ಇಲ್ಲ. ಪರಮಾತ್ಮ ಯಾವತ್ತೂ ಹಿಂಸಾತ್ಮಕ ಯುದ್ಧವನ್ನ ಮಾಡಿಸೋದಿಲ್ಲ. ಅಲ್ಲಿ ಯುದ್ಧವನ್ನ ಮಾಡೋದಕ್ಕೆ, ಧರ್ಮಸ್ಥಾಪನೆಯನ್ನ ಮಾಡೋದಕ್ಕೆ ಯುದ್ಧ ಮಾಡಿಸಿದ್ರು ಅಂತಂದ್ರೆ ಅಲ್ಲಿ ಧರ್ಮಸ್ಥಾಪನೆ ನೆಕ್ಸ್ಟ್ ಆಗ್ಬೇಕಿತ್ತು. ದ್ವಾಪರ ಯುಗದಲ್ಲಿ ಯುದ್ಧ ಮಾಡಿಸಿದ್ರು ಧರ್ಮಸ್ಥಾಪನೆಗೋಸ್ಕರ, ಅಂದ್ರೆ ಅದು ನೆಕ್ಸ್ಟ್ ಸತ್ಯುಗನೇ ಬರ್ಬೇಕಿತ್ತು ಅಲ್ವಾ? ಯಾಕೆ ಅದು ಕಲಿಯುಗ ಆಯ್ತು? ಅಂದ್ರೆ ಈ ಸಮಯದಲ್ಲಿ ಭಗವಂತ ಬಂದು ಅಂದ್ರೆ ಧರ್ಮ ಸ್ಥಾಪನೆಯನ್ನ ಈ ಸಮಯದಲ್ಲಿ ಮಾಡೋದಕ್ಕೋಸ್ಕರ ಗೀತೆಯ ಒಂದು ಸಾರ ಜ್ಞಾನವನ್ನ ಇಲ್ಲಿ, ಜ್ಞಾನ ಯೋಗದ ಒಂದು ಶಿಕ್ಷಣವನ್ನ ಇಲ್ಲಿ ಕೊಡ್ತಿದ್ದಾರೆ. ಇದರ ಒಂದು ಅರ್ಥವಾಗಿನೇ ಅಲ್ಲಿ ಹೇಳಿದ್ದಾರೆ. ಇದಾದ್ಮೇಲೆ ಮತ್ತೆ ಧರ್ಮ ಸ್ಥಾಪನೆ ಆಗುತ್ತೆ. ಯಾವುದು? ಆದಿ ಸನಾತನ ದೇವಿ ದೇವತಾ ಧರ್ಮ. ಎಲ್ಲಿ? ಸತ್ಯಯುಗದಲ್ಲಿ. ಇದನ್ನ ಎತ್ಕೊಂಡೋಗಿ ದ್ವಾಪರ ಯುಗಕ್ಕೆ ಹಾಕ್ಬಿಟ್ಟಿದ್ದಾರೆ. ಸತ್ಯಯುಗದ ಕೃಷ್ಣನನ್ನ ತಗೊಂಡೋಗ್ಬಿಟ್ಟು ದ್ವಾಪರದ ಕೃಷ್ಣನನ್ನ ಆಗಿ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಪರಮಾತ್ಮನನ್ನ ತಗೊಂಡೋಗಿ ಕೃಷ್ಣನ ಒಂದು ಇದರಲ್ಲಿ ಹಾಕ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಮಿಕ್ಸ್ ಅಪ್ ಆಗೋಗ್ಬಿಟ್ಟಿದೆ. ಎಲ್ಲನೂ ಸಹ ಇಲ್ಲಿ ಮಿಕ್ಸ್ ಆಗ್ಬಿಟ್ಟಿದೆ. ಆದ್ರಿಂದ ಇಲ್ಲಿ ಕೆಲವರು ನಂಬೋದಕ್ಕೂ ಆಗಲ್ಲ, ಕೆಲವರು ಕನ್ಫ್ಯೂಸ್ ಸಹ ಆಗತ್ತೆ ಅಲ್ವಾ? ಆದ್ರಿಂದ ಇಲ್ಲಿ ಕೃಷ್ಣ ಅಂದ್ರೆ ಯಾರು, ಪರಮಾತ್ಮ ಅಂದ್ರೆ ಯಾರು, ಅವರ ವ್ಯತ್ಯಾಸ ಗೊತ್ತಾಯ್ತು. ಮತ್ತೆ ರಥ ಅಂದ್ರೆ ಯಾವುದು? ರಥ ಅಂದ್ರೆ ಬ್ರಹ್ಮನ ಒಂದು ಶರೀರಕ್ಕೆ ರಥ ಅಂತಾರೆ. ಪಂಚತತ್ವಗಳ ಒಂದು ಕುದುರೆ ಇತ್ತು ಆ ರಥದಲ್ಲಿ ಅಂತ ಹೇಳ್ತಾರಲ್ಲ. ಅಂದ್ರೆ ಕುದುರೆಗಳಿದ್ವು, 5 ಕುದುರೆಗಳಿದ್ವು ಅಂತಂದ್ರೆ ಆ ರಥದಲ್ಲಿ 5 ಕುದುರೆಗಳಿದ್ವು ಅಂದ್ರೆ ಪಂಚತತ್ವಗಳಿಂದ ಆದಂತಹ ರಥ ಈ ಶರೀರ. ಆ ಶರೀರ ಬ್ರಹ್ಮನ ಶರೀರ. ಅದರಲ್ಲಿ ಬಂದು ಗೀತೆಯ ಸಾರವನ್ನ ಭಗವಂತ ನುಡಿಸ್ತಾರೆ. ಯಾಕಂದ್ರೆ ಅವರು ನಿರಾಕಾರ ಆಗಿದ್ದಾರೆ ಅಲ್ವಾ? ಮತ್ತೆ ಅವರು ಹಿಂಸಾತ್ಮಕ ಯುದ್ಧದ ಬಗ್ಗೆ ಅವರು ತಿಳಿಸಿಲ್ಲ. ಅದು ಸಹ ಸ್ಪಷ್ಟ ಆಯಿತು ಅಲ್ವಾ? ಮತ್ತೆ ಮಹಾಭಾರತ ಯುದ್ಧ ಅಂದ್ರೆ ಏನು? ಮಹಾಭಾರತ ಯುದ್ಧ ಅಂದ್ರೆ ಏನು? ಮನಸ್ಸಿನಲ್ಲಿ ಒಳ್ಳೆಯದರು ಕೆಟ್ಟದು ನಡೆಯುವ ಅಂದ್ರೆ ಅವುಗಳೆರಡರ ಮಧ್ಯೆ ನಡೆಯುವಂತ ಯುದ್ಧನೇ ಮಹಾಭಾರತ ಯುದ್ಧ.
ಕರ್ಮಕ್ಷೇತ್ರನೇ ಕುರುಕ್ಷೇತ್ರ ಆಗೋಗಿದೆ ಅಲ್ವಾ. ಪಾಂಡವರಂದ್ರೆ ಯಾರು, ಕೌರವರಂದ್ರೆ ಯಾರು, ಯಾರಿಗೆ ಪಾಂಡವರಂತಾರೆ, ಯಾರಿಗೆ ಕೌರವರು ಅಂತ ಹೇಳ್ತಾರೆ. ದುರ್ಗುಣಗಳಿರೋರ್ಗೆ ಕೌರವರು, ಒಳ್ಳೆಯ ಗುಣ ಇರೋರಿಗೆ ಪಾಂಡವರು ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಇದೆಲ್ಲದರ ಒಂದು ಅರ್ಥವನ್ನ ಬಾಬಾ ಈ ದಿನ ತಿಳಿಸಿದ್ರೆ. ಯಾಕೆಂದ್ರೆ ಈ ದಿನ ಮುರುಳಿಯಲ್ಲಿ ಕೊಟ್ಟಿದ್ದಾರೆ. ಗೀತೆಯ ಸಾರವನ್ನ ತಿಳಿಸಿದವರು ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಡಿ ಎಲ್ಲರಿಗೂ ಸಹ ಅನ್ನೋದ್ರ ಬಗ್ಗೆ ಈ ದಿನ ಮುರುಳಿಯಲ್ಲಿ, ಸಾಕಾರ ಮುರುಳಿಯಲ್ಲಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಬಾಬಾ ಈ ದಿನ ಈ ಒಂದು ಕ್ಲಾಸನ್ನ ಮಾಡಿಸಿದ್ದಾರೆ. ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ರೆ ಅವ್ರಿಗೆ ಈ ಒಂದು ಬಾಬಾ ಏನ್ ತಿಳಿಸಿದ್ದಾರೆ ಇದನ್ನ ಅವ್ರಿಗೆ ತಿಳಿಸಿ. ಯಾಕಂದ್ರೆ ಇನ್ನು ಕೃಷ್ಣ ಕೃಷ್ಣ ಅಂತಾನೆ ಅನ್ಕೊಂಡಿರೋರು ಎಷ್ಟೋ ಮಂದಿ ಇದ್ದಾರೆ, ಎಷ್ಟೋ ಮಂದಿ ಇದ್ದಾರೆ ಕೂಡ. ಇನ್ನೂ ಕೂಡ ಇಲ್ಲಿ ಯಾವುದೇ ಅಹಿಂಸೆ ಅಂದ್ರೆ ಹಿಂಸೆಯ ಒಂದು ಯುದ್ಧವನ್ನ ತಿಳಿಸಿಲ್ಲ. ಇಲ್ಲಿ ಅಹಿಂಸೆ, ಇಲ್ಲಿ ಸೂಕ್ಷ್ಮ ಯುದ್ಧ, ಸೂಕ್ಷ್ಮ ಯುದ್ಧದ ಬಗ್ಗೆ ತಿಳಿಸಿದ್ದಾರೆ. ಅಂದ್ರೆ ಕೃಷ್ಣ ಮತ್ತೆ ಪರಮಾತ್ಮ ಎರಡನ್ನೂ ಸಹ ಒಂದ್ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಬ್ರಹ್ಮ ಬಾಬಾರವರ ಶರೀರದಲ್ಲಿ ಶಿವಬಾಬಾ ಗುಪ್ತವಾಗಿದ್ದಾರೆ ಅಲ್ವಾ. ಈಗ ಶರೀರ ಕಾಣುತ್ತೆ ಎಲ್ಲರಿಗೂ ಕೂಡ. ಶಿವಬಾಬಾ ಭೃಕುಟಿ ಮಧ್ಯೆ ಬಂದು ತಿಳಿಸ್ತಿರ್ತಾರೆ. ಆಗ ಎಲ್ಲರೂ ಬ್ರಹ್ಮ ಬಾಬಾರವರನ್ನೇ ನೋಡ್ತಾರೆ. ಅವರೇ ಬ್ರಹ್ಮಬಾಬಾನೇ ಸತ್ಯುಗದಲ್ಲಿ ಕೃಷ್ಣ ಅಲ್ವಾ, ಮೊದಲನೇ ರಾಜಕುಮಾರ. ಅದರಿಂದ ಕೃಷ್ಣನ ಹಾಕ್ಬಿಟ್ಟಿದ್ದಾರೆ. ಈಗ ಅವ್ರ ಮುಖಾಂತರನೇ ತಿಳಿಸಿರುವಂಥದ್ದು ಜ್ಞಾನ. ಕೃಷ್ಣನ ಒಂದು ಅಂತಿಮ ಜನ್ಮ ಯಾವುದು, ಬ್ರಹ್ಮ ಅಲ್ವಾ. ಅವರ ಒಂದು ಶರೀರದಲ್ಲಿ ಬಂದು ಜ್ಞಾನವನ್ನ ತಿಳಿಸಿರೋದ್ರಿಂದ ಕೃಷ್ಣನನ್ನ ಹಾಕ್ಬಿಟ್ಟಿದ್ದಾರೆ, ತೋರಿಸ್ಬಿಟ್ಟಿದ್ದಾರೆ. ಆದ್ರೆ ತಂದೆಯ ಬದಲು ಮಗುವನ್ನ ತೋರಿಸಿದ್ದಾರೆ. ಇಲ್ಲಿ ಅಂದ್ರೆ ಶಿಕ್ಷಕನಾಗಿ ಏನು ತಿಳಿಸಿದರೆ ಅದನ್ನ ವಿದ್ಯಾರ್ಥಿಯಾಗಿ ಏನು ಬ್ರಹ್ಮ ಕಲ್ತಿದ್ದಾರೆ. ಆದ್ರೆ ಮಗ, ತಂದೆ, ಶಿಕ್ಷಕ ಮತ್ತೆ ಸ್ಟೂಡೆಂಟ್, ವಿದ್ಯಾರ್ಥಿ ಸಂಬಂಧ ಅಂದ್ರೆ ಇಲ್ಲಿ ಅವ್ರ ಬದಲು ಇವ್ರನ್ನ ಹಾಕ್ಬಿಟ್ಟಿದ್ದಾರೆ ಅಷ್ಟೆ. ಅದೇ ಇಲ್ಲಿ ವ್ಯತ್ಯಾಸ ಬಂದಿರುವಂತದ್ದು. ಅರ್ಥ ಆಯ್ತಲ್ಲ. ಕೌರವರಂದ್ರೆ ಯಾರು, ಪಾಂಡವರಂದ್ರೆ ಯಾರು, ಎಲ್ಲದರ ಒಂದು ಅರ್ಥ ಭಗವದ್ಗೀತೆ, ಶ್ರೀಮತ್ ಭಗವದ್ಗೀತೆ ಅಂತ ಹೇಳ್ತಾರೆ. ಗೀತೆ ಅಂದ್ರೇನೆ ಮುರುಳಿ. ಬಾಬಾ ನಮ್ಗೆ ಡೈಲಿ ಮುರುಳಿಯನ್ನ ನುಡಿಸ್ತಾರಲ್ಲ, ಅದೇ ಗೀತೆ ಆಗಿದೆ. ಅಂದ್ರೆ ಭಗವದ್ಗೀತೆ ಅಂದ್ರೆ ಭಗವಂತ ನುಡಿಸುವಂತಹ ಗೀತೆ, ಅಂದ್ರೆ ಭಗವಂತ ನಮಗ್ ನುಡಿಸ್ತಿರುವಂತಹ ಮುರುಳಿಯಾಗಿದೆ. ಶ್ರೀಮತ್ ಅಂದ್ರೆ ಶ್ರೀಮತದಿಂದ, ಶ್ರೀಮತ ಅಂದ್ರೆ ಶ್ರೇಷ್ಠವಾದ ತಂದೆ, ಶ್ರೇಷ್ಠವಾದ ಮತದೊಂದಿಗೆ ಮುರುಳಿಯನ್ನು ನಮಗೆ ತಿಳಿಸ್ತಿದ್ದಾರೆ. ಅದಕ್ಕೆ ಮುರುಳಿ ಅಂದ್ರೇನೆ ಶ್ರೀಮತ ಅಂತ ಹೇಳ್ತಾರೆ ಅಲ್ವಾ. ಶ್ರೇಷ್ಠವಾದ ಮತನೇ ಅಂದ್ರೆ ಮುರುಳಿ ಅಂತ ಹೇಳ್ತೀವಿ ತಾನೆ. ಅದರಿಂದ ಶ್ರೀಮತ್ ಭಗವದ್ಗೀತೆ ಅಂತ ಹೇಳ್ತಾರೆ. ಶ್ರೇಷ್ಠ ಮತದಿಂದ ಭಗವಂತ, ಶ್ರೇಷ್ಠವಾದ ತಂದೆ, ಶ್ರೇಷ್ಠ ಮತದಿಂದ ಭಗವಂತ ಏನ್ ಮಾಡಿದ್ದಾರೆ, ಗೀತೆಯನ್ನ ನುಡಿಸಿದ್ದಾರೆ. ಅಚ್ಚ. ಓಂ ಶಾಂತಿ.